ಸೊ ಇವತ್ತು ಒಂದು ಸಿಸ್ಟಮ್ ಬಗ್ಗೆ ತಿಳ್ಕೋಣ. ದ ಸ್ಟಾರ್ ಕ್ಲಬ್ ಅಂತ ಅದ ಸುವರ್ಣವೇದ್ ಸ್ಟಾರ್ ಕ್ಲಬ್ ಅಂತ. ಈ ಸ್ಟಾರ್ ಕ್ಲಬ್ಬು ಯಾಕೆ ಮತ್ತು ಹೇಗೆ, ಮತ್ತೆ ಇದರಲ್ಲಿ ಆಲ್ರೆಡಿ ಡಿಸ್ಟ್ರಿಬ್ಯೂಟರ್ ಅಂತ ಇಲ್ಲಿ ಸಿಸ್ಟಮ್ ಇದೆ, ಇಲ್ಲಿ ಡಿಸ್ಟ್ರಿಬ್ಯೂಟರ್ ಅಂತ, ಇಲ್ಲಿ ಪ್ರಾಡಕ್ಟ್ ಮಾರ್ಕೆಟಿಂಗ್ ಬಿಸ್ನೆಸ್ ಇದು. ಸೊ ಎವರ್ಗ್ರೀನ್ ಬಿಸ್ನೆಸ್ಸು, ಎಸೆನ್ಷಿಯಲ್ ಪ್ರಾಡಕ್ಟು ಪ್ರತಿಯೊಬ್ಬ ವ್ಯಕ್ತಿಗೂ, ಎಷ್ಟೇ ದೊಡ್ಡ ವ್ಯಕ್ತಿಯಿಂದ ಹಿಡಿದು ಹಳ್ಳಿಯವರಿಂದ ಹಿಡಿದು ಸಿಟಿಯವರಿಂದ ಹಿಡಿದು ಪ್ರತಿಯೊಬ್ಬರಿಗೂ ಅತ್ಯವಶ್ಯಕವಾಗಿರುವಂಥದ್ದು. ಇಲ್ಲಿ ಸ್ಪೆಷಲ್ ಡಿವಿಷನ್ಸ್ ಇದೆ. ಅಗ್ರಿಕಲ್ಚರ್ ಪ್ರಾಡಕ್ಟ್ ಬೇರೆ ಇದೆ, ಫಾರ್ಮರ್ಸಿಗೆ ಬೇಕಾದ್ದು, ಮತ್ತು ಹೆಲ್ತ್ ಪ್ರಾಡಕ್ಟ್ಗಳು ಇರುತ್ತೆ. ಸೊ ಎರಡು ಡಿವಿಷನ್ಸ್ಗಳು ಇರ್ತವೆ. ಒಂದೊಂದು ಪ್ರಾಡಕ್ಟ್ಗಳ ಬಗ್ಗೆನೂ ನಾವು ವಿಡಿಯೋ ಆಲ್ರೆಡಿ ಅಪ್ಲೋಡ್ ಮಾಡಿದ್ವಿ. ಹಾಗಾದ್ರೆ ಇದನ್ನ ಪ್ರಮೋಟ್ ಮಾಡಿ ಈಸಿಯಾಗಿ ತಿಂಗಳಿಗೆ ನಾವು ನಮಗೆ ಎಷ್ಟು ಹಣ ಬೇಕೋ ಅಷ್ಟು ಗಳಿಸ್ಬೋದು. ಹೇಗೆ ಹಣ ಗಳಿಸ್ಬೋದು, ಮತ್ತೆ ಇದರಿಂದ ನಾವು ಜೀರೋ ರಿಸ್ಕ್, ಎಕ್ಸ್ಪೆಷಲಿ ಜೀರೋ ರಿಸ್ಕ್. ಯಾಕೆ ಜೀರೋ ರಿಸ್ಕ್ ಅಂದ್ರೆ, ಎಸ್ಪೆಷಲಿ ಈ ಕಂಪನಿ ಪ್ರಾಡಕ್ಟ್ ಹೇಗಿರುತ್ತೆ, ಇದರ ಸಿಸ್ಟಮ್ ಹೇಗಿರುತ್ತೆ ಅಂತ ನಾವು ಮತ್ತೊಮ್ಮೆ ಒನ್ಸ್ ನಾವು ತಿಳ್ಕೊಂತ ಬಂದ್ಬಿಡೋಣ. ಬಹಳ ಜನಕ್ಕೆ ಹೊಸೊಬ್ರಿದ್ರೆ ಸ್ವಲ್ಪ ಕಂಪನಿ ಬಗ್ಗೆ ಪರಿಚಯ ಮಾಡ್ಕೊಂಬೋಣ. ಸ್ನೇಹಿತರೆ, ಈ ಕಂಪನಿ SMPL ಅಂತ, ಸುವರ್ಣವೇದ್ ಮಿಲಿಯನಿಯರ್ ಪ್ರೈವೇಟ್ ಲಿಮಿಟೆಡ್ ಅಂತ ಕಂಪನಿ ನೇಮು. ಇದರ ಕಾರ್ಪೊರೇಟ್ ಆಫೀಸ್ ಇರೋದು ಪೂನಾದಿಂದ ಆಪರೇಟ್ ಆಗುತ್ತೆ. ಇದರ ಚೇರ್ಮನ್ ಕಮ್ ಮ್ಯಾನೇಜಿಂಗ್ ಡೈರೆಕ್ಟರ್ ಬಂದು ಸುಭಾಷ್ ನರೋಳೆ ಸರ್ ಅಂತ. ಮ್ಯಾನುಫ್ಯಾಕ್ಚರಿಂಗ್ ಓನ್ ಯೂನಿಟ್ ಇರೋದು ಸತಾರಾದಲ್ಲಿ, ರಿಜಿಸ್ಟ್ರೇಷನ್ ಆಫೀಸ್ ಇರೋದು ಸಹ ಸತಾರಾದಲ್ಲಿ, ಮಹಾರಾಷ್ಟ್ರ. ಸ್ನೇಹಿತರೆ, ಹಾಗಾದ್ರೆ ಈ ಕಂಪನಿ ಲೀಗಲಿ ವೆರಿ ಸ್ಟ್ರಾಂಗೆಸ್ಟ್ ಲೀಗಲ್ ಡಾಕ್ಯುಮೆಂಟ್ಸ್ಗಳು ಹೊಂದಿದೆ. ಸೊ ಸ್ಟೇಟ್ ಗೌರ್ಮೆಂಟ್ ಆಫ್ ಮಹಾರಾಷ್ಟ್ರ ಅಂಡ್ ಗೌರ್ಮೆಂಟ್ ಆಫ್ ಇಂಡಿಯಾ ಏನು ಒಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಕಂಪನಿ ಅಂಡ್ ಮಾರ್ಕೆಟಿಂಗ್ ಕಂಪನಿಗೆ ಬೇಕಾದಂತ ಎಲ್ಲ ಲೀಗಲ್ ಡಾಕ್ಯುಮೆಂಟ್ಸು ಈ ಕಂಪನಿ ಹೊಂದಿದೆ. ಸ್ನೇಹಿತರೆ, ಹಾಗಾದ್ರೆ ಇವತ್ತು ನಾವು ಸ್ಟಾರ್ ಕ್ಲಬ್ ಅಂತ, ಡಿಸ್ಟ್ರಿಬ್ಯೂಟರ್ ಅಂತ, ಸೊ ಡೈರೆಕ್ಟ್ ಸೇಲ್ ಇಂಡಸ್ಟ್ರಿ, ಇದು ಡೈರೆಕ್ಟ್ ಮಾರ್ಕೆಟಿಂಗು. ಸೊ ಕಂಪನಿ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಅದನ್ನ ಡೈರೆಕ್ಟ್ ಆಗಿ ಮಾರ್ಕೆಟಿಂಗ್ ಕಸ್ಟಮರ್ಗೆ ರೀಚ್ ಮಾಡಿಸುತ್ತೆ, ಸೊ ಡಿಸ್ಟ್ರಿಬ್ಯೂಟರ್ಗಳ ಕಡೆಯಿಂದ. ಆದರೆ ಇಲ್ಲಿ ಈ ಸ್ಟಾರ್ ಕ್ಲಬ್ ಅಂತ ಒಂದು ನ್ಯೂ ಕಾನ್ಸೆಪ್ಟ್ ಅನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ವಿ. ಈ ಸ್ಟಾರ್ ಕ್ಲಬ್ ಅಂದ್ರೆ ಏನು, ಫಸ್ಟ್ ಆಫ್ ಆಲ್ ಅಂದ್ರೆ ಇಲ್ಲಿ ಜೀರೋ ರಿಸ್ಕ್ ಅಂತ. ಸ್ಟಾರ್ ಕ್ಲಬ್ ಮೀನ್ಸ್ ಇಲ್ಲಿ ಒಬ್ಬ ಕಾಮನ್ ಮ್ಯಾನು, ನಾನು ₹1 ಖರ್ಚು ಮಾಡ್ದಲೆ, ₹1 ನನಗೆ ಜಾಸ್ತಿ ಎಕ್ಸ್ಪೆನ್ಸಿವ್ ಇಲ್ದಲೆ, ನನಗೆ ಬರ್ಡನ್ ಆಗ್ದಲೆ ನನ್ನ ಆರೋಗ್ಯನ ಸರಿಪಡಿಸ್ಕೋಬಹುದು ಮತ್ತು ಆದಾಯನ ಗಳಿಸ್ಬೋದು. ರಿಸ್ಕ್ ಈಸ್ ಫ್ರೀ, ಟೋಟಲ್ ರಿಸ್ಕ್ ಫ್ರೀ. ದ ಸ್ಟಾರ್ ಕ್ಲಬ್ ಮೈನ್ ಇಂಟೆನ್ಷನ್ ಏನಿದೆ ಅಂದ್ರೆ ರಿಸ್ಕ್ ಫ್ರೀ ಅಂತ. ಟೋಟಲಿ ನಮ್ಮ ರಿಸ್ಕ್ ಫ್ರೀ ಆಗುತ್ತೆ, ಆ ಥರದ್ದು ರಿಸ್ಕ್ ಫ್ರೀ ಕಾನ್ಸೆಪ್ಟು. ಹಾಗಾದ್ರೆ ಇದು ದ ಸಿಂಗಲ್ ಸ್ಟಾರ್ ಅಂತ. ನಾವು ನಿನ್ನೆ 5 ಸ್ಟಾರ್ ಕ್ಲಬ್ ಬಗ್ಗೆ ನಾವು ಒಂದೊಂದು ವಿಡಿಯೋ ಮಾಡಿದ್ವಿ, ತಿಳ್ಕೊಂಡಿದ್ರಿ. ಇದು ಸಿಂಗಲ್ ಸ್ಟಾರ್ ಕ್ಲಬ್ ಅಂತ. ದ ಸಿಂಗಲ್ ಸ್ಟಾರು, ದ ನ್ಯೂ ಐಡಿಯಾಲಜಿ, ದ ನ್ಯೂ ರೆವಲ್ಯೂಷನ್, ದ ಸಿಂಗಲ್ ಸ್ಟಾರು. ಓಕೆ, ದ ಸಿಂಗಲ್ ಸ್ಟಾರು ಹೇಗೆ ವರ್ಕ್ ಆಗುತ್ತೆ, ಇಲ್ಲಿ ನಮ್ದು ಪ್ಯಾಕೇಜ್ ಇರುತ್ತೆ, ಎಲ್ಲವೂ ಪ್ಯಾಕೇಜ್ ಸಿಸ್ಟಮ್. ಸ್ನೇಹಿತರೆ, 5 ತರ ವಿಂಗ್ಸ್ ಇದೆ ಇಲ್ಲಿ. ವಿನ್ ಬೇರಿ ₹6,200 ಗೆಟ್ 5 ಬಾಟಲ್ ಕೊಟ್ಟಿರ್ತೀವಿ ಡಿಸ್ಟ್ರಿಬ್ಯೂಟರ್ಗೆ. ₹13,000 ವರ್ತ್ ಪ್ರಾಡಕ್ಟ್ ಅನ್ನು ಕೊಟ್ಟಿರ್ತೀವಿ DP ಪ್ರೈಸ್ ಅಲ್ಲಿ. ಆರ್ಥವೇದು ₹6,200 ಅದು ಒಂದು ಕಿಟ್, 1 ಮಂತ್ ಕೋರ್ಸ್ ಅದು. ಓಕೆ, ಸುವರ್ಣವೇದ್ ಬಯೋ ಪ್ರಾಡಕ್ಟ್ ಇದೆ, ಅಗ್ರಿಕಲ್ಚರ್ ಪ್ರಾಡಕ್ಟು, ಅದು ಸಹ ಒಂದು ಕಿಟ್ಟು 5 ಬಾಟಲ್ ಬರುತ್ತೆ 6,200ಗೆ. ಸ್ಯಾನಿಟರಿ ಪ್ಯಾಡ್ ಇದೆ, ಅದು ಸಹ $10 ಬರುತ್ತೆ. ಸೊ ನೋನಿ ಎಂಜಾಮ್ ಇದೆ, 6,200ಗೆ ಗೆಟ್ಟು 12 ಬಾಟಲ್ ಬರುತ್ತೆ. ದಿಸ್ ಇಸ್ ಪ್ಯಾಕೇಜ್. ಸೊ ಟೋಟಲಿ ನಮಗೆ ಯಾವ ಪ್ರಾಡಕ್ಟ್ ಬೇಕೋ, ಈಗ ಈ ತಿಂಗಳಲ್ಲಿ ನಾವು ವಿನ್ಬೇರಿ ತಗೊಂಡ್ವಿ ಒಂದು ಪ್ಯಾಕೇಜು. ನೆಕ್ಸ್ಟು ಆರ್ಥೋವೇದ್ ತಗೋಬೋದು, ಅಥವಾ ನಮಗೆ ಯಾವ್ದು ಬೇಕೋ 5ರಲ್ಲಿ ಯಾವ್ದು ಬೇಕಾದ್ರೆ ತಗೋಬೋದು. ಪ್ರತಿ ತಿಂಗಳು ನನಗಿಲ್ಲ ಸರ್ ನೋನ್ ಎಂಜಾಮೇ ಬೇಕು, ಓಕೆ ನೋನ್ ಎಂಜಾಮ್ ತಗೋಬೋದು. ಇಲ್ಲ ಸರ್ ನಾನು ವಿನ್ಬೇರಿ ಅಷ್ಟೇ ಪರ್ಚೇಸ್ ಮಾಡ್ತೀವಿ, ವಿನ್ಬೇರಿನೂ ತಗೋಬೋದು. ಅಥವಾ ನಾನು ಅಗ್ರಿಕಲ್ಚರ್ ಪ್ರಾಡಕ್ಟ್ ಬೇಕು, ನಾನು ಜಮೀನಿಗೆ ನಾನು ಸಿಂಪಡಣೆ ಮಾಡ್ಲಿಕ್ಕೆ ಬೇಕು, ಓಕೆ ಅದನ್ನು ತಗೋಬೋದು. ಸೊ ಟೋಟಲಿ ಇದು ಈ ಕಾನ್ಸೆಪ್ಟು 1 ಇಯರ್ ಕಾನ್ಸೆಪ್ಟ್, ಅಂದ್ರೆ ಪ್ರತಿಯೊಬ್ರು 1 ವರ್ಷ ನಾವು ಇದು ಸಿಸ್ಟಮ್ ರನ್ ಆಗತ್ತೆ. ಸಿಂಗಲ್ ಸ್ಟಾರ್ ಕ್ಲಬ್ ಅಂತ ಜಸ್ಟ್ ಸಿಂಪಲ್. ಇದು ಹೇಗೆ ಕೆಲಸ ಮಾಡುತ್ತೆ, ಈ ಕಾನ್ಸೆಪ್ಟ್ ಏನ್ ಹೇಳುತ್ತೆ ಅಂದ್ರೆ, ಸ್ನೇಹಿತರೆ, ಸಿಂಗಲ್ ಸ್ಟಾರ್ ಕ್ಲಬ್ ಅಂತ ಹಂಗಂದ್ರೆ ಏನು ಅಂದ್ರೆ, ನಿಮ್ ಬಿಸ್ನೆಸ್ ಗ್ರೋತ್ ಮಾಡ್ಕೊಳೋದು ಹೆಂಗೆ, ಜೀರೋ ರಿಸ್ಕ್ ಇಂದ ಬಿಸ್ನೆಸ್ ನಾವು ಗ್ರೋತ್ ಹೆಂಗ್ ಮಾಡ್ಕೊಳೋದು ಅಂತ. ಇಲ್ಲಿ ನಾನು ಜೀರೋ ರಿಸ್ಕ್ ಅನ್ನೋದಕ್ಕೆ ₹6,200
ನಾವು ಇನ್ವೆಸ್ಟ್ ಮಾಡೀವಿ, ಪರ್ಚೇಸ್ ಮಾಡೀವಿ ತಿಂಗಳಿಗೆ. ಓಕೆ, 5 ಬಾಟಲ್ ಬರುತ್ತೆ, 13,000 ರೂಪಾಯಿದು. ಸ್ನೇಹಿತರೆ, ನಮಗೆ ಒಂದು ಬಾಟ್ಲು ಎಕ್ಸಾಂಪಲ್ ವಿನ್ಬೆರಿ ನಮಗೆ 17 ದಿವಸ ಬರುತ್ತೆ ಎಕ್ಸ್ಪೆಷಲಿ ಕರೆಕ್ಟಾಗಿ. ಅಂದರೆ ಅವರೇಜ್ ಮಂತ್ಲಿ ತಿಂಗಳಿಗೆ 2 ಬಾಟ್ಲು ಬೇಕಾಗತ್ತೆ. ಸೊ ಅಂದರೆ DP ಪ್ರೈಸಲ್ಲಿ ಪ್ರಾಡಕ್ಟ್ ನಮಗೆ ಎಷ್ಟು ಬೀಳುತ್ತೆ? 1,240 ರೂಪಾಯಿ ಬರುತ್ತೆ. 1,240 ರೂಪಾಯಿಗೆ ನಮಗೆ ಸಿಗುತ್ತೆ. ಪ್ರಾಫಿಟ್ ಎಷ್ಟು ಸಿಗುತ್ತೆ? 1,360 ರೂಪಾಯಿ ಒಂದು ಬಾಟಲ್ನ ರಿಟೇಲಿಂಗ್ ಮಾಡಿದರೆ. MRP ರೇಟು 2,600 ರೂಪಾಯಿ. ಹಾಗಾದರೆ 5 ಬಾಟಲ್ 1 ಪ್ಯಾಕಿಗೆ ನಾವು ರಿಟೇಲಿಂಗ್ ಮಾರಿದರೆ 6,800 ರೂಪಾಯಿ ಸಿಗುತ್ತೆ. ದ ಸಿಂಪಲ್ ಸ್ಟ್ರಾಟಜಿ, ಜೀರೋ ರಿಸ್ಕ್ ಅಂದ್ರೆ ಏನು? ದ ಸಿಂಪಲ್. ಸ್ನೇಹಿತರೆ, ಈಗ ನಮಗೆ ಪ್ರತಿಯೊಬ್ಬರಿಗೂ ಯೂಸ್ ಮಾಡೋಕ್ಕೆ, ನನಗೆ ಒಂದು ಕುಟುಂಬ, ಒಬ್ಬ ವ್ಯಕ್ತಿ ಅಂದ್ಕೋಣ, ಒಂದು ಕುಟುಂಬಕ್ಕಾದರೆ ಒಂದು ಪ್ಯಾಕೇಜ್ ಬೇಕಾಗತ್ತೆ. ನಮ್ಮನೆ 4 ಜನ ಇದ್ದೀವಿ, 5 ಜನ ಇದ್ದೀವಿ ಅಂದರೆ ಒಂದು ಪ್ಯಾಕೇಜ್ ಪ್ರತಿಯೊಬ್ಬರಿಗೂ ಬೇಕಾಗತ್ತೆ. ಇಲ್ಲ ಸರ್, ನಮ್ಮ ಮನೇಲಿ ಒಬ್ಬನೇ ಇದ್ದೀನಿ, ನನಗೆ ಬೇಕು. ಓಕೆ, ನೋ ಪ್ರಾಬ್ಲಮ್ ಸರ್, ಸಿಂಪಲ್. ನಾನು ಇನ್ವೆಸ್ಟ್ ಮಾಡ್ತಾ ಇದ್ದು ಇಷ್ಟು 6,200 ರೂಪಾಯಿ. 6,200 ರೂಪಾಯಿನ ನಾನು 3 ಜನಕ್ಕೆ 2 ಬಾಟ್ಲು ತಿಂಗಳ ಬೇಕು ನನಗೇನೆ ಪರ್ಸ್ನಲ್ ಯೂಸ್ಗೆ. ಓಕೆ, 3 ಬಾಟಲ್ನ ರಿಟೇಲಿಂಗ್ ಮಾಡಿದೆ. ಜಸ್ಟ್ ಸಿಂಪಲ್. ತಿಂಗಳಿಗೆ 3 ಬಾಟಲ್ನ ನಾನು ಯಾರು ಕಸ್ಟಮರ್ಗೆ, ನಮ್ಮ ನೈಬರ್ಸ್ಗೆ, ಸ್ನೇಹಿತರಿಗೆ ತರಿಸಿ ಕೊಟ್ಟಿದ್ದಕ್ಕೆ ನನಗೆ ಒಂದು ಬಾಟಲು ಇದ್ರ ಬೆಲೆ MRP ಬೆಲೆ 2,600 ರೂಪಾಯಿ. 3 ಬಾಟಲ್ ರಿಟೇಲಿಂಗ್ ಮಾಡಿದ್ರೆ 7,000 ಚಿಲ್ಲರೆ ಸಿಕ್ತು. ಮತ್ತೆ ಅದನ್ನು ಆರ್ಡ್ರ್ ಹಾಕಿದೆ. ನನಗಲ್ಲಿ 2 ಬಾಟ್ಲು ತಿಂಗಳ ಫ್ರೀ ಆದವು. ನನಗೆ ಯೂಸ್ ಮಾಡೋಕ್ಕೆ, ಪರ್ಸ್ನಲಿ ನಿಮಗೆ ಯೂಸ್ ಮಾಡೋಕ್ಕೆ ನಿಮಗೆ ಫ್ರೀ ಆಯಿತು. 1 ರೂಪಾಯಿ ಇನ್ವೆಸ್ಟ್ಮೆಂಟ್ ಇಲ್ಲ. ನೀವು 6,200 ರೂಪಾಯಿ ಅಮೌಂಟ್ ತುಂಬಿದ್ರಿ, ನಿಮಗೆ 5 ಬಾಟ್ಲ್ ಕಂಪನಿ ಕಳಿಸ್ಕೊಟ್ಟಿದೆ. ಓಕೆ, ನೀವು 2 ಬಾಟ್ಲನ್ನು 3 ಕಸ್ಟಮರಿಗೆ ಕೊಟ್ಟಿದ್ರಿ. ಓಕೆ, ನಿಮಗೆ ಪ್ರತಿ ತಿಂಗಳು 2 ಬಾಟ್ಲಿಗೆ ನಿಮಗೆ ಯೂಸ್ ಮಾಡೋಕ್ಕೆ 2 ಬಾಟ್ಲು ಪ್ರತಿ ತಿಂಗಳು ಸಿಗುತ್ತೆ ಫ್ರೀ. ನೀವು ಕಳ್ಕೊಂಡಿದ್ದೇನಿದೆ ಇಲ್ಲಿ? ಇನ್ವೆಸ್ಟ್ಮೆಂಟು ಜೀರೋ, ರಿಸ್ಕ್ ಇಸ್ ಫ್ರೀ. ನೀವು ಫ್ರೀ ಆಫ್ ಕಾಸ್ಟಲ್ಲಿ ನಿಮ್ಮ ಆರೋಗ್ಯನ ಸರಿಪಡಿಸ್ಕೊಳ್ಳಿ ಅನ್ನೋದೇ ಕಂಪನಿ ಉದ್ದೇಶ. ಫಸ್ಟ್ ಆಫ್ ಆಲ್ ಇದರ ಉದ್ದೇಶ 1 ರೂಪಾಯಿನೂ ಖರ್ಚು ಮಾಡ್ದಲೆ ನೀವು ನಿಮ್ಮ ಆರೋಗ್ಯನ ಫ್ರೀ ಆಫ್ ಕಾಸ್ಟಲ್ಲಿ ಟೋಟಲಿ ಹೆಲ್ತ್ ಪ್ಯಾಕೇಜು, ಟೋಟಲಿ ಆರೋಗ್ಯನ ಸರಿಪಡಿಸ್ಕೊಳ್ಳುವಂಥ ಸಿಸ್ಟಮೇ ಇದು ಸ್ಟಾರ್ ಕ್ಲಬ್ಬು. ಇಲ್ಲಿ ನಾವು ಲಾಸ್ ಮಾಡ್ಕೊಂಡಿದ್ದೇನಿದೆ? ಜೀರೋ ರಿಸ್ಕ್, 100% ಜೀರೋ ರಿಸ್ಕು, 100% ಬೆನಿಫಿಟ್ಟು, 100%. ಇಲ್ಲಿ ಯಾವುದು ಮೈ ಮೇಲೆ ಬರೋದಿಲ್ಲ ಸರ್, ಒಬ್ಬರು ಬೆಳ್ಳಿಟ್ಟು ತೋರಿಸೋಂಗಿಲ್ಲ. ವೆರಿ ಪವರ್ಫುಲ್ ಪ್ರಾಡಕ್ಟು, 100% ಎಸೆನ್ಷಿಯಲ್ ಪ್ರಾಡಕ್ಟು. ಓಕೆ, ಆ ಥರದ್ದು ನಾವು ರಿಟೇಲಿಂಗ್ ಮಾಡಬೇಕಾಗಿದ್ದೆಷ್ಟು? ತಿಂಗಳಿಗೆ 3 ಬಾಟ್ಲು 3 ಜನಕ್ಕೆ ಕೊಟ್ಬಿಟ್ರೆ ಮುಗಿತಾನು. ಹಾಗಾದರೆ 3 ಜನಕ್ಕೆ ಕೊಟ್ಟರೆ ನನಗೆ ಸಿಗುತ್ತೆ 2 ಬಾಟ್ಲು ಫ್ರೀ ಸಿಗುತ್ತೆ ಪರ್ಸ್ನಲ್ ಯೂಸ್ ಮಾಡೋಕ್ಕೆ. ಇಲ್ಲದ್ರೆ ನಾನು 2,600 ಇಂಟು ಬೇರೆಯವರಿಗೆ ರಿಜಿಸ್ಟ್ರ್ ಮಾಡ್ಕೊಂಡಿಲ್ಲ ಅಂದರೆ ನಾವೇ ಕನಿಷ್ಠ ಮತ್ತೆ 5,000 ಚಿಲ್ಲರೆ ಕೊಟ್ಟು ಬೇರೆ ಹತ್ರ ತೊಗೋಬೇಕಾಗತ್ತೆ. 2 ಬಾಟ್ಲು ತಿಂಗಳ ಬೇಕಲ್ಲ ಅದಕ್ಕೆ. ಓಕೆ, ಹಾಗಾದರೆ ಇಲ್ಲಿ ಫ್ರೀ ಆಫ್ ಕಾಸ್ಟಲ್ಲಿ ಯೂಸ್ ಮಾಡೋದು. ಈ ಕಾನ್ಸೆಪ್ಟ್ ಉದ್ದೇಶ ಇಷ್ಟೇ ಸ್ಟಾರ್ ಕ್ಲಬ್ದು. ನಮ್ಮೆಲ್ಲ ಡಿಸ್ಟ್ರಿಬ್ಯೂಟ್ರ್ಗಳು ಫ್ರೀ ಆಫ್ ಕಾಸ್ಟಲ್ಲಿ ರಿಜಿಸ್ಟರ್ ಮಾಡಿಕೊಂಡ್ರೆ ಕಡಿಮೆ ಆಗುತ್ತಪ್ಪ. ಇಲ್ಲ ಸರ್, ನಾನು SMP ಜಾಯಿನ್ ಆಗಲ್ಲ, ರಿಜಿಸ್ಟರ್ ಮಾಡ್ಕೊಳಲ್ಲ, ನೋ ಪ್ರಾಬ್ಲಮ್. ನೀವು ಆರೋಗ್ಯಕ್ಕೆ ವರ್ಲ್ಡಲ್ಲಿ ಟಾಪ್ ಮೋಸ್ಟ್ ಪ್ರಾಡಕ್ಟು, ಪ್ರಪಂಚದಲ್ಲಿ ಎಲ್ಲೂ ಸಿಗದಂಥದ್ದು ಮತ್ತು ಪ್ರತಿಯೊಬ್ಬ ವ್ಯಕ್ತಿಗೂ ಅನಿವಾರ್ಯ ಅಂತ ಪ್ರಾಡಕ್ಟು ಇಲ್ಲಿ ನಮ್ಮಲ್ಲಿರುತ್ತೆ. ಈ ಪ್ರಾಡಕ್ಟ್ನ ಕಾಂಪಿಟೇಟರ್ಸ್ ಇಲ್ಲ. ಇದಕ್ಕೆ ಮನಪಲ್ಲಿ ಪ್ರಾಡಕ್ಟು. ಈ ಪ್ರಾಡಕ್ಟ್ಗೆ ಸರಿಸಾಟಿ ಯಾರೂ ಇಲ್ಲ. ಪ್ರತಿಯೊಬ್ಬ ಇಂಡಿಯನ್ಸ್ಗೂ, ಪ್ರತಿಯೊಬ್ಬರಿಗೂ, ದೊಡ್ಡವರಿಂದ ಸಣ್ಣವರಿಂದ ಪ್ರತಿಯೊಬ್ಬರಿಗೂ ಬೇಕೇ ಬೇಕಾದ್ದು. ಓಕೆ, ಆ ಥರದ ಪ್ರಾಡಕ್ಟು ನಾನು ಯೂಸ್ ಮಾಡೋಕ್ಕೆ ತಿಂಗಳಿಗೆ 2 ಬಾಟ್ಲು ಸಿಕ್ತು. ನಾನು 3 ಕೊಟ್ಟೆ. ಆ 3ರಿಂದ 2,600 ಇಂಟು 3 ಬಾಟ್ಲದ ಅಮೌಂಟ್ ಕಲೆಕ್ಟ್ ಮಾಡಿದೆ. 7,000 ಚಿಲ್ಲರೆ ಸಿಕ್ತು. ಮತ್ತೆ ನಾನು 6,200 ರೂಪಾಯಿ ಕೊಟ್ಟೆ ನೆಕ್ಸ್ಟ್ ಮಂತು. ಮತ್ತೆ 5 ಬಾಟ್ಲು ತರಿಸ್ಕೊಂಡೆ. ನಾನು ಕಳ್ಕೊಂಡಿದ್ದೇನೆ ಅಂತ ಅಗೇನ್ ನೆಕ್ಸ್ಟ್ 3 ತಿಂಗಳು, 3ನೇ ತಿಂಗಳು ಅಷ್ಟೇ, 4ನೇ ತಿಂಗಳು ಅಷ್ಟೇ, ಎವರಿ ಮಂತು. ಪ್ರತಿ ತಿಂಗಳು ಒಬ್ಬ ವ್ಯಕ್ತಿ ಎಷ್ಟು ದಿವಸ ವಿನ್ಬೆರಿ ಯೂಸ್ ಮಾಡಬೇಕು? 1 ವರ್ಷ, 365 ದಿವಸ. ಭಾಳ ಸರಿ ಹೇಳಿದ್ವಿ, 12 ಮಂತ್ಸು. ಹಾಗಾದರೆ ನಾವು 12 ತಿಂಗಳಿಗೆ ಯೂಸ್ ಮಾಡೋಕ್ಕೆ ಫ್ರೀ ಆಫ್ ಕಾಸ್ಟಲ್ಲಿ ಯೂಸ್ ಮಾಡಲಿ ಅಂತ. ಸ್ನೇಹಿತರೆ, ಹಾಗಾದರೆ ಈ ಸಿಸ್ಟಮನ್ನು ಕರೆಕ್ಟಾಗಿ ನೀವು ಫಾಲೋ ಅಪ್ ಮಾಡಿದ್ರೆ ಏನು ಸಿಗುತ್ತೆ? ಓಕೆ, ಟೋಟಲಿ ನಾವು ಇಲ್ಲೊಂದು ಸಿಂಗಲ್ ಸ್ಟಾರ್ಗೆ ಎಕ್ಸ್ಟ್ರಾ ಬೆನಿಫಿಟ್ ಇದೆ.
ನೀವು ನಾನು ಆರೋಗ್ಯನ ಸರಿಪಡಿಸ್ಕೊಂಡೆ, 1 ರೂಪಾಯಿ ಖರ್ಚು ಮಾಡ್ದಂಗೆ. ವೆರಿ ಕ್ಲಿಯರ್. ಓಕೆ, ಎರಡನೇದು, ನಾನು ತಿಂಗಳ ಒಂದೊಂದು ಪ್ಯಾಕು 6200 ರೂಪಾಯಿ ಅಂತೆ ತಿಂಗಳ ಒಂದೊಂದು ಪ್ಯಾಕು ತರಿಸ್ಕೊಂಡಿದ್ದಕ್ಕೆ ನನಗೇನು ಸಿಕ್ತು? 12 ತಿಂಗಳಿಗೆ ಗೆಟ್ ಎಂಜಾಯ್. ಏನು ರಿಟೇಲಿಂಗ್ ಪ್ರಾಫಿಟ್ ಎಷ್ಟು ಸಿಕ್ತು? 13,000 ರೂಪಾಯಿ ಸಿಕ್ತು ಒಂದು ಪ್ಯಾಕೇಜ್ ಮಾರಿದರೆ. ಓಕೆ, ಎವ್ರಿ ಮಂತು. ಇಲ್ಲ ಸರ್, ನಾನು 2 ಬಾಟ್ಲು ಯೂಸ್ ಮಾಡಕ್ಕೆ ಬೇಕು, ನಾನು ಬೇರೆಯವರಿಗೆ ಕೊಡ್ತೀನಿ 3 ಬಾಟ್ಲನ್ನ. ಓಕೆ, 1000 ಪ್ಲಸ್ 1,500 ಹಚ್ಚಿದ್ರೆ ನನಗೆ ಅಮೌಂಟ್ ಸಿಕ್ತು. ಮತ್ತು 2 ಬಾಟ್ಲು ಫ್ರೀ ನನಗೆ ಯೂಸ್ ಮಾಡೋಕ್ಕೆ ಸಿಕ್ತು. ಜಸ್ಟ್ ನಮ್ಮ ಫ್ರೆಂಡ್ ಸರ್ಕಲ್ 3 ಕೊಟ್ಟರೆ ಮುಗೀತು ಎವ್ರಿ ಮಂತ್, ಅದೇ ಕೆಲಸ. ಓಕೆ, ಹೀಗೆ ಇದೊಂದು ವ್ರತ ಥರ ಕಂಟಿನ್ಯೂ ಪ್ರೊಸೆಸ್ಸು ಎವ್ರಿ ಮಂತು ಅಪ್ ಟು 12 ಮಂತ್ಸ್. 12 ತಿಂಗಳು ಕಂಟಿನ್ಯೂ ಇರುತ್ತೆ. ಇಟ್ಸ್ ಪ್ರೋಸೆಸ್ಸು. ಬಟ್ 12 ತಿಂಗಳಿಗೆ ಒಂದು ಆಫರ್ ಇದೆ ಇಲ್ಲಿ. 12 ತಿಂಗಳು ನಾನು ಪ್ರತಿ ತಿಂಗಳು ಕ್ಯಾಲೆಂಡರ್ ಡೇಟ್ ಒಳಗೆ 1ರಿಂದ 30 ಜಸ್ಟ್ ನಾನು 6,200 ರೂಪಾಯಿ ತರಿಸ್ಕೊಟ್ಟು 2 ಬಾಟ್ಲು ಬಳಸದೆ 3 ಬಾಟ್ಲು ರಿಟೇಲಿಂಗ್. ಈಗ ಅವರು ನೆಕ್ಸ್ಟ್ ಮಂತ್ ಅವ್ರು ಖಾಲಿ ಆಗುತ್ತೆ. ನಾನು ಯಾರಿಗೋ ಸ್ನೇಹಿತರಿಗೆ ಕೊಟ್ಟಿದ್ರೆ ಅವ್ರಿಗೆ ಬೇರೆ ಕಡೆ ಸಿಗೋದಿಲ್ಲ, ಮಾರ್ಕೆಟಲ್ಲಿ ಎಲ್ಲೂ ಸಿಗೋದಿಲ್ಲ. ಅದು ಅವ್ರು ನಿಮ್ಮ ಹತ್ರಲ್ಲೇ ಬರಬೇಕು. ಓಕೆ, ಅಥವಾ ನನ್ನ ಹತ್ರಲ್ಲೇ ಬರಬೇಕು, ಇಲ್ಲ ನಿಮ್ಮ ಹತ್ರ ಬರಬೇಕು. ಬೇರೆ ಕಡೆ ಸಿಗೋದಿಲ್ಲ, ನಮ್ಮ ಡಿಸ್ಟ್ರಿಬ್ಯೂಟರ್ ಹತ್ರಲ್ಲೇ ಸಿಗೋದು. ಓಕೆ, ಅವರು ಮತ್ತೆ ಬರ್ತಾರೆ. ಓಕೆ, ಮತ್ತೆ ತರಿಸಿ ಕೊಡ್ತೀರಾ ಎವ್ರಿ ಮಂತ್. ಇದು ಪ್ರೊಸೆಸಿಂಗು ಅಪ್ ಟು 12 ಮಂತ್ಸ್ವರೆಗೂ ನಡೆಯುತ್ತೆ. ಇಷ್ಟು ಮಾಡಿದ್ದಕ್ಕೆ ನಾಟ್ ಓನ್ಲಿ ವಿನ್ಬೇರಿ ಅಂತಲ್ಲ, ನೀವು ಅಗ್ರಿಕಲ್ಚರ್ ಪಡಬೇಕು ಅದನ್ನೇ ತರಿಸ್ಕೊಳ್ಳಿ. ಸೊ ಅದು ಯಾವ್ದಾರ 5 ಪ್ಯಾಕೇಜಲ್ಲಿ ಯಾವ್ದಾರ ತರಿಸ್ಕೋಬೋದು, ನಿಮಗೆ ಗೊತ್ತಿರಲಿ ಅಂತ. ನಾನು ವಿನ್ಬೇರಿದಿಲ್ಲ, ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ಅಷ್ಟೇ. ಇಷ್ಟನ್ನು ನೀವು ಪ್ರತಿ ತಿಂಗಳು ನೀವು ತರಿಸ್ಕೊಂಡು 1 ವರ್ಷ ಕಂಪ್ಲೀಟ್ ಮಾಡೋದಕ್ಕೆ ಕಂಪನಿ ನಮಗೇನು ಕೊಡುತ್ತೆ? 1,00,000 ರೂಪಾಯಿ ಕಾರ್ ಡೌನ್ ಪೇಮೆಂಟ್ ಕೊಡುತ್ತೆ. ಕಾರ್ ತೊಗೊಳಕ್ಕೆ 1,00,000 ರೂಪಾಯಿ ಕೊಡುತ್ತೆ. ಸೊ ಕಾರ್ಗೆ ಅಮೌಂಟ್ ಕ್ಯಾಶ್ ಕೊಡೋದಿಲ್ಲ, ಬಟ್ ನೀವು ಕಾರ್ನೇ ತೊಗೋಬೇಕು. ಇದನ್ನು ಯಾವಾಗ ಕೊಡುತ್ತೆ? 12 ತಿಂಗಳು ಆದಮೇಲೆ ಕೊಡುತ್ತೆ. ನೀವು 12 ತಿಂಗಳು ಇದು ವ್ರತ, 12 ತಿಂಗಳು ಕಮಿಟ್ಮೆಂಟು, 12 ಮಂತ್ಸ್ ಕಮಿಟ್ಮೆಂಟು. 12 ಮಂತ್ಸ್ ಕಂಪ್ಲೀಟ್ ಆದಮೇಲೆ ಕೊಡೋದು. 1,00,000 ರೂಪಾಯಿದು ಕಾರ್ ಡೌನ್ ಪೇಮೆಂಟು ಹುಂಡೈ ಶೋರೂಮ್ದು ನೀವು ಕಾರ್ ತೊಗೋಬೋದು. ಸೊ ಅದಕ್ಕೆ ಡೌನ್ ಪೇಮೆಂಟ್ಗೆ ಕೊಡುತ್ತೆ. ನಿಮ್ಮ ಡೌನ್ ಪೇಮೆಂಟು ಕಂಪನಿ ಕೊಡುತ್ತೆ. ಸೊ ಓಕೆ, 1,00,000 ರೂಪಾಯಿ ಫ್ರೀ. ಜಸ್ಟ್ ನೋಡ್ರಿ, ಇಲ್ಲಿ ಏನಾಯ್ತು, ಕಳ್ಕೊಂಡಿದ್ದೇನಿದೆ? ನಾನೊಂದು 3 ಪೇಷೆಂಟ್ಗೆ ಅವರು ಆರೋಗ್ಯ ಸರಿ ಮಾಡಿದೆ, ನನ್ನ ಆರೋಗ್ಯ ಸರಿ ಆಯಿತು. ನಾನು ಫ್ರೀ ಆಫ್ ಕಾಸ್ಟಲ್ಲಿ ವಿನ್ಬೇರಿನ ಬಳಸ್ದೆ 12 ತಿಂಗಳು. ಅಥವಾ ಅಗ್ರಿಕಲ್ಚರ್ ಪಾಟ್ ತರಿಸ್ಕೊಂಡೆ, ನಮ್ಮ ಜಮೀನುಗಳಿಗೆ ಹೊಲಗಳಿಗೆ ಹೊಡ್ಕೊಂಡೆ, ಬೆಳೆ ಬಂತು ಚೆನ್ನಾಗಿ. ನನಗೆ ಬೇಕೇ ಬೇಕಲ್ಲ, ಪ್ರತಿಯೊಬ್ಬ ವ್ಯಕ್ತಿಗೂ ಬೇಕೇ ಬೇಕು ಅಂತ ಎಸೆನ್ಷಿಯಲ್ ಪ್ರಾಡಕ್ಟ್ ಇದೆ. ರೈತರಾಗಿದ್ದರು ಯಾವುದೇ ರೈತರಿಗೂ ಯಾವುದೇ ಬೆಳೆಗಳಿಗೂ ಎಸೆನ್ಷಿಯಲ್ ಪ್ರಾಡಕ್ಟು ಅಗ್ರಿಕಲ್ಚರ್ ಪ್ರಾಡಕ್ಟು ವಿನ್ಬೇರಿ. ಸೊ ಇನ್ಕ್ಲೂಡ್ ಡಾಕ್ಟರ್ಸು ತುಂಬ ಜನ, ನನ್ನ ಸ್ನೇಹಿತರುಗಳು ಬಹಳ ಜನ MBBS MD DMC ಡಾಕ್ಟ್ರು ಆಲ್ಸೋ ಯೂಸ್ ಮಾಡ್ತಿದ್ದಾರೆ ಎಸೆನ್ಷಿಯಲ್ ಪ್ರಾಡಕ್ಟ್ ಅಂತ. ಸೊ ಹಾಗಾಗಿ ಎಸೆನ್ಷಿಯಲ್ ಪ್ರಾಡಕ್ಟ್ ಇದೆ. ಸೊ ಪ್ರತಿಯೊಬ್ಬರಿಗೂ ಸಿಂಪಲ್ ಸ್ಟ್ರಾಟಜಿ, ಎಲ್ಲರೂ ಫ್ರೀ ಆಫ್ ಕಾಸ್ಟಲ್ಲಿ ಆರೋಗ್ಯನ ಸರಿಪಡಿಸ್ಕೊಳೋದು ಇದ್ರ ಉದ್ದೇಶ, ಮೇಯ್ನ್ ಇಂಟೆನ್ಷನ್ ಇದು. ಸ್ನೇಹಿತರೆ, ಜಸ್ಟ್ ಒಂದು ಕಾರ್ ತಗೊಂಡೆ. ಓಕೆ, ಕಳ್ಕೊಂಡಿದ್ದೆಷ್ಟು? ಟೋಟಲಿ 12 ತಿಂಗಳಿಗೆ ಎಷ್ಟು ಬಿಸ್ನೆಸ್ ಆಯಿತು ನಮ್ಮದು? ಟೋಟಲಿ 6,200 ಇಂಟು 12 ಮಂತ್ಸು 73,000 ರೂಪಾಯಿದ್ದು ಹೆಚ್ಚು ಕಡಿಮೆ ನಾನು ಬಿಸ್ನೆಸ್ ಕೊಟ್ಟೆ. ಆರೋಗ್ಯನೂ ಸರಿಪಡ್ಕೊಂಡೆ 1 ವರ್ಷ. ಕಾರು ಡೌನ್ ಪೇಮೆಂಟು ಸಿಕ್ತು. ಓಕೆ, ಇನ್ವೆಸ್ಟ್ಮೆಂಟ್ ಏನಿದೆ? ದ ರಿಸ್ಕ್ ಫ್ರೀ, 0 ರಿಸ್ಕ್ ಕಮಿಟ್ಮೆಂಟ್, ದ ಸ್ಟಾರ್ ಕ್ಲಬ್ ಸಿಂಗಲ್ ಸ್ಟಾರು. ಸ್ನೇಹಿತರೆ, ಹಾಗಾದರೆ ಇದರದ್ದು ನಿಮಗೆ ಈಗ ಆಲ್ರೆಡಿ ಅರ್ಥ ಆಗೈತೆ. ಇದರದ್ದಕ್ಕೆ ನಾನು ಪ್ರಮೋಟ್ ಮಾಡಿದ್ದಕ್ಕೆ ಜಸ್ಟ್ ಸಿಂಪಲ್ಲು, ನಾನು ಈಗ ಆಲ್ರೆಡಿ ಹೇಳಿದೆ ಪ್ಯಾಕೇಜು ಈ ಥರ ಇದೆ ಅಂತ. 5 ಪ್ಯಾಕೇಜ್ ಇರುತ್ತೆ. ಓಕೆ, ಹಾಗಾದರೆ ಇನ್ಕಮ್ಮು ಇಷ್ಟನ್ನೇ ನಾನು ಮಾಡಿನಪ್ಪ. ಜಸ್ಟ್ ಈ ಪ್ಲಾನನ್ನು ನೀವು SMPLಲ್ಲಿ 6 ತಿಂಗಳಾಗಿರ್ಬೋದು ನಮ್ಮಲ್ಲಿ ಜಾಯ್ನ್ ಆಗಿ, ಅಥವಾ ಕಳೆದ ತಿಂಗಳಲ್ಲಾಗಿರ್ಬೋದು, ಇವತ್ತು ಜಾಯ್ನ್ ಆಗಿರ್ಬೋದು. ದಯವಿಟ್ಟು ಈ ಸಿಸ್ಟಮ್ ಹೆಂಗೆ ಕೆಲಸ ಮಾಡುತ್ತೆ, ಸಿಸ್ಟಮ್ ಹೆಂಗೆ ವರ್ಕ್ ಆಗುತ್ತೆ, ಇದರಲ್ಲಿ ಹೆಂಗೆ ಕೆಲಸ ಮಾಡುತ್ತೆ. ತುಂಬ ಜನರು ಸರ್ ನಮಗೆಲ್ಲ ಗೊತ್ತಿದೆ ಅಂತ ನಿಮಗೆ ಓವರಾಲಾಗಿ ಅರ್ಥ ಆಗಿರುತ್ತೆ. ಬೇಸಿಕ್ ಇದು ಟೆಕ್ನಿಕಲಿ ಅರ್ಥ ಆಗಿರೋದಿಲ್ಲ. ಪ್ಲೀಸ್ ಇದನ್ನು ಸೂಕ್ಷ್ಮವಾಗಿದೆ. ಹೈಬ್ರಿಡ್ ಪ್ಲಾನ್ ಇದು, ಅಡ್ವಾನ್ಸ್ ಪ್ಲಾನ್ ಇದೆ. ಇದನ್ನು ನಿಮಗೆ ಹುಷಾರಾಗಿ ಕೇಳಿಸ್ಕೊಳ್ಳಿ. ತಿಂಗಳಿಗೆ ಇನ್ನೊಬ್ಬರ ಆರೋಗ್ಯ ಸರಿಪಡಿಸಿ ನನ್ನ ಆರೋಗ್ಯ ಸರಿಪಡಿಸ್ಕೊಂಡು ತಿಂಗಳಿಗೆ ಒಂದು 10 ಲಕ್ಷ ದುಡ್ಡು ಮಾಡ್ಬೋದು. ಓಕೆ, ಇದಕ್ಕೆ ಒಂದೇ ದಿವಸ ಒಂದೇ ಸರಿಗೆ ಆಗೋದಿಲ್ಲ. ಅದಕ್ಕೆ ಸ್ಟೆಪ್ ಬೈ ಸ್ಟೆಪ್ ಹೋಗ್ಬೇಕಾಗತ್ತೆ. ಓಕೆ, ನಾವು ಇನ್ನೊಬ್ರಿಗೆ ಹೇಳ್ಬೇಕು, ಒಬ್ರಿಗೆ ನಮಗೆ ಆರೋಗ್ಯ ಸರಿ ಆಯಿತು, ನಾನು ಒಂದು 3 ಜನಕ್ಕೆ ತರಿಸಿಕೊಟ್ಟೆ. ಓಕೆ,
ಹಾಗಾದ್ರೆ ಇದು ಪ್ಲಾನ್ ಹೆಂಗ್ ವರ್ಕ್ ಆಗುತ್ತೆ, ಇನ್ಕಮ್ ಹೆಂಗ್ ಬರುತ್ತೆ ಸರ್? ನಮಗೆ ಎಷ್ಟು ಬೇಕಪ್ಪ ತಿಂಗಳಿಗೆ? ಓಕೆ, ಸ್ಟಾರ್ಟಿಂಗು ನಾನು ರಿಜಿಸ್ಟರ್ ಮಾಡ್ಕೊಂಡೆ ಕಂಪ್ನಿಯಲ್ಲಿ. ಇಲ್ಲಿ ಕಂಪನಿ ಸಿಸ್ಟಮ್ ಇರೋದು 2 ಜನಕ್ಕೆ ಕಂಪಲ್ಸರಿ ಇದೆ. ಆಮೇಲೆ ನೀವು ಎಷ್ಟಾರ ಮಾಡ್ಕೊಳ್ರಪ್ಪ, ಎಷ್ಟು ಜನಕ್ಕಾರ ಹೇಳ್ಕೊಳ್ಳಿ, ಬಟ್ ಇಬ್ಬರಿಗೆ ಮಾತ್ರ ಕಂಪಲ್ಸರಿ 2 ಫ್ಯಾಮಿಲಿ ಆರೋಗ್ಯ ಸುಧಾರಿಸ್ರಿ. ಇದನ್ನ ಕಮಿಟ್ಮೆಂಟು ಕಂಪನಿ ಪ್ರತಿಯೊಬ್ಬ ಡಿಸ್ಟ್ರಿಬ್ಯೂಟರ್ಗಳು ಕೊಟ್ಟಿರೋದು. ಇಲ್ಲಿ ಈ ಪ್ಲಾನು, ಈ ಸಿಸ್ಟಮ್ ಹೆಂಗೆ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ, ಲೆಫ್ಟಲ್ಲಿ ಒಂದು ಎಕ್ಸಾಂಪಲ್ಲು, ರೈಟಲ್ಲಿ ಒಬ್ಬರನ್ನ ನಾನು ಓಕೆ ಅಪಾಯಿಂಟ್ ನಮ್ಮ ನೈಡಿಂದ ಮಾಡಲೇಬೇಕು. ಓಕೆ, ಇಲ್ಲಿ ಒಂದು ಕಡೆ ಈ ಪ್ಲಾನಲ್ಲಿ ಪ್ರತಿಯೊಬ್ಬ ಅಪ್ಲೈನ್ ಲೀಡರ್ ಪವರ್ ಲೆಗ್ ಕೊಡಲೇಬೇಕು. ನೆಟ್ವರ್ಕ್ ಮಾರ್ಕೆಟಿಂಗ್ ಸಿಸ್ಟಮು ಬೇರೆ ಥರ ಹಂಗಿಲ್ಲ. ಇಲ್ಲಿ ಒಂದು ಲೈನ್ ಕಂಪಲ್ಸರಿ ಪ್ರತಿಯೊಬ್ಬ ಲೀಡರ್ ಕೊಡಲೇಬೇಕು. ಸಿಸ್ಟಮ್ ಇರೋದು ಹೆಂಗೆ, ಸೊ ಎಕ್ಸ್ಕ್ಯೂಸ್ ಇಲ್ಲ, ಇದಕ್ಕೆ ಕೊಡಲ್ಲ ಹಾಗೆ ಹೀಗೆ, ನೋ, ಕೊಡಲೇಬೇಕು. ಓಕೆ, ನಿಮ್ಮ ಅಪ್ಲೈನ್ ಕೇಳಿ, ನಿಮ್ಗೆ ಯಾರು ಸೀನಿಯರ್ ಇದ್ದಾರೆ ಅವ್ರು ಕೊಟ್ಟೆ ಕೊಡ್ತಾರೆ. ಓಕೆ, ನನ್ನ ಎಕ್ಸಾಂಪಲ್ಲು, ನಾನು ಡೈರೆಕ್ಟಾಗಿ ಒಬ್ಬರು ಒಂದು ಲೈನ್ ಕೊಟ್ಟರು, ಅವರು ನಾನು ಒಂದೇ ಕಡೆ ಮಾಡಿದೆ, ನೋ ಪ್ರಾಬ್ಲಮ್. ಓಕೆ, ಒಂದೇ ಸರಿಗೆ ನಮ್ಗೆ 10 ಜನ ಸಿಗದೆ ಇರ್ಬೋದು, ಅಥವಾ ನಮಗೆ ರೈಟ್ ಪರ್ಸನ್ ಸಿಗದೆ ಇರ್ಬೋದು, ತೊಂದರೆ ಇಲ್ಲ. ಓಕೆ, ನಾನು ಒಂದು 10 ಜನ, ಓಕೆ ನಾನು ಇಬ್ಬರಿಗೆ ಮಾಡಿದೆ ಸರ್, ಅವರಿಬ್ಬಿಬ್ರಿಗೆ ಅವರಿಬ್ಬಿಬ್ರಿಗೆ ಮಾಡಿದರು. ಓಕೆ, ಜಸ್ಟ್ ಮಲ್ಟಿಪ್ಲಿಕೇಶನ್ ಫಾರ್ 2 ಲೈನು, 2 ಲೈನು. ನನಗೆ ಯಾರೋ ಒಬ್ಬರು ಒಂದು 10 ಜನ ಕೇಳಿದ್ದೆ ಸರ್, ಬಟ್ ಅದರ ಇಲ್ಲೆಲ್ಲ ದ ರೈಟ್ ಪರ್ಸನ್ನು, ಆಕ್ಟಿವ್ ಲೀಡರ್ಸ್ ಇರೋದೇ ಒಬ್ಬ ವ್ಯಕ್ತಿ. ನೋ ಪ್ರಾಬ್ಲಮ್, ನಿಮ್ಮ ಅಪ್ಲೈನ್ ಲೀಡರ್ಸ್ ಒಂದು ಲೈನ್ ಕೊಟ್ಟಿದ್ದಾರೆ, ನೀವು ಒಂದು ಲೈನ್ ಕೊಟ್ಟಿದ್ರಿ. ಓಕೆ, ಒಬ್ಬರು ಸಿಕ್ಕಿದ್ದಾರೆ, ತೊಂದರೆ ಇಲ್ಲ. ಓಕೆ, ಈ ತಿಂಗಳಲ್ಲಿ ನೀವು ಏನು ಮಾಡಿ, ಸಿಂಪಲ್ ಸರ್, ಅವರೊಬ್ಬರನ್ನೇ ಅಪಾಯಿಂಟ್ ಮಾಡಿ, ಅವ್ರಿಗಿಬ್ಬರನ್ನ ಅಪಾಯಿಂಟ್ ಮಾಡ್ಕೊಳ್ಳಿ. ಟೂ ಟೂ ಪ್ಲಸ್ ಬೈನರಿ 2 ಥರನೇ ತಗೊಂಡೋಗಿ. ಓಕೆ, ಹಾಗಾದರೆ ಲೆಫ್ಟಲ್ಲಿ ಒಂದು 10 ಜನ, ಇದು ಸಿಂಗಲ್ ಸ್ಟಾರು. ನಾನು ಈಗ ಹೇಳಿದೆ ಸ್ಟಾರ್ ಕ್ಲಬ್ ಅಂದರೆ ತಿಂಗಳ ಒಂದೊಂದು ಪ್ಯಾಕ್ ಬೈ ಮಾಡೋದೇ ಸ್ಟಾರ್ ಕ್ಲಬ್ ಅಷ್ಟೇ, ಸಿಂಪಲ್ ಇದು. ಆದರೆ ಲೆಫ್ಟಲ್ಲಿ ಒಂದು 10 ಜನ ಸಿಂಗಲ್ ಸ್ಟಾರ್ ಇದ್ದಾರಪ್ಪ, ನಿಮಗೆ ರೈಟ್ ಸೈಡಲ್ಲಿ ನಿಮ್ಮ ಅಪ್ಲೈನು ಪವರ್ ಲೆಗ್ ಕೊಟ್ಬಿಟ್ಟಾರೆ. ಹಾಗಾದರೆ ನಿಮಗೆ ಇನ್ಕಮ್ ಹೆಂಗೆ ಬರುತ್ತೆ, ಇದು ಎಷ್ಟು ಬರುತ್ತೆ? ಮ್ಯಾಚಿಂಗ್ ಬೋನಸ್ಸು 3,000 ರೂಪಾಯಿ ಬರುತ್ತೆ. ಓಕೆ, ಪರ್ಫಾರ್ಮೆನ್ಸ್ ಬೋನಸ್ಸು 2,000 ಬರುತ್ತೆ. ಟೋಟಲ್ ಎಷ್ಟು ಇನ್ಕಮ್ ಬಂತು? 5,000 ಬಂತು. ಬೇಸಿಕ್ ಇದು ಬೇಸಿಕ್ಕು, ಇದು ಫಸ್ಟು. ಓಕೆ, ಅದನ್ನೇ ದ ಸಿಂಪಲ್ಲು ಲೆಫ್ಟಲ್ಲಿ ನಾವೆಷ್ಟು 110 ಜನ ಕಮಿಟ್ಮೆಂಟ್ ಇಟ್ಕೊಳ್ಳಿ ಸರ್. ನೀವು ರೈಟಲ್ಲಿ ಪವರ್ ಲೆಗ್ ಇದೆ, ನಿಮ್ಮ ಅಪ್ಲೈನ್ ಕೊಟ್ಟಿದ್ದಾರೆ, ಅದನ್ನು ಅವರು ಆಪ್ರೇಟ್ ಮಾಡ್ತಾರೆ, ನಿಮ್ಮ ಅಪ್ಲೈನು, ನೀವು ಆಪ್ರೇಟ್ ಮಾಡ್ತಾ ಇಲ್ಲ. ಹಾಗಾದ್ರೆ ನೀವು ಒಂದೇ ಲೈನ್ ಆಪ್ರೇಟ್ ಮಾಡ್ತಾ ಇರೋದು, ಒಂದೇ ಲೈನ್ಗೆ ಹೋಗಿ. ಡೋಂಟ್ ವೆರಿ, ನಿಮಗೆ 10 ಜನ ಸಿಕ್ಕಿಲ್ಲ ಸರ್, ತೊಂದರೆ ಇಲ್ಲ, ತಲೆ ಕೆಡಿಸ್ಕೋಬೇಡಿ. ಇದು ಎವರ್ಗ್ರೀನ್ ಬಿಸ್ನೆಸ್ಸು, ಇದು ಲೈಫ್ ಟೈಮ್ ಬಿಸ್ನೆಸ್ಸು. ಪ್ಲಾನು ಸ್ಟಾರ್ ಕ್ಲಬ್ನ ಇಂಟ್ರೊಡ್ಯೂಸ್ ಮಾಡಿರೋದು 10 ಇಯರ್ಸ್ಗೆ, ನಾವು 10 ವರ್ಷಕ್ಕೆ 2 ವರ್ಷ ಗೌರ್ಮೆಂಟ್ ಜಾಬು, ಅಥವಾ ಪ್ರೈವೇಟಲ್ಲಿ 2 ವರ್ಷ PPT ಅಲ್ಲಿ ಮಾಡ್ತೀವಲ್ಲ, ಪ್ರೊಫೆಷನಲ್ ಪೀರಿಯಡ್ ಅಂತೇಳಿ ಫ್ರೀಯಾಗಿ, ಅಥವಾ ಒಬ್ಬರೇ 4,000 ರೂಪಾಯಿ ಕೆಲಸ ಮಾಡ್ತಾ ಇರಲ್ವ ಅಲ್ಲಿ, ನಮಗೆ ಸಂಬಳ 2 ವರ್ಷ ಆದ್ಮೇಲೆ ತಾನೇ ಪ್ರೊಫೆಷನಲ್ ಪೀರಿಯಡ್ ಕಂಪ್ಲೀಟ್ ಆಗಿ ಆದ್ಮೇಲೆ ತಾನೇ ಕೊಡೋದು. ಹಾಗೇನೆ ಜಸ್ಟ್ ನೀವು ಬೇಸಿಕ್ ಬಿಸ್ನೆಸ್ ಸಿಸ್ಟಮ್ನ ಅರ್ಥ ಮಾಡ್ಕೊಳ್ಳಿ. ಜಸ್ಟ್ 2 ಲೈನ್, ನಿಮಗೆ ಒಳ್ಳೆ ಲೀಡರ್ ಸಿಕ್ಕಿಲ್ಲ ಅಂದರೆ ತಲೆ ಕೆಡಿಸ್ಕೋಬೇಡಿ, 2 ಲೈನ್ ತೊಗೊಂಡೋಗಿ. ಅಂದರೆ ಒಂದು ಪವರ್ ಲೈನ್ ನಿಮಗೆ ಆಲ್ರೆಡಿ ಕೊಟ್ಟಿದ್ದಾರೆ, ಇನ್ನೊಂದೇ ಲೈನ್ ತೊಗೊಂಡೋಗಿ. ಜಸ್ಟ್ ಸಿಂಪಲ್ಲು 110 ಜನ ಸಿಂಗಲ್ ಸ್ಟಾರ್ನ ಮಾಡಿಸಿ. ಡೂಪ್ಲಿಕೇಶನ್ 2, 4, 8, 16, ಓಕೆ 32, 64, ನಂತರ 128, 252, ಓಕೆ 256, 512, 1024. ದ 2 ಬೈನರಿ ಲೈನ್, ಜಸ್ಟ್ ಸಿಂಪಲ್ ಸ್ಟಾರ್. ಆ ಜನಕ್ಕೆ ಎಲ್ಲರಿಗೂ 110 ಜನವರೆಗೂ ನೀವು ಅವ್ರಿಗೆ ಸಪೋರ್ಟ್ ಮಾಡಿ, ನಿಮ್ಮ ಕೆಳಗಲರ್ ಒಂದು ಲೈನಿಗೆ ನೀವು 110 ಜನ ಸಿಂಗಲ್ ಸ್ಟಾರ್ನ ಮಾಡಿಸಿ. ನಿಮ್ಮ ಟೀಮಿಂದ 110 ಜನ, ಅಂದ್ರೆ ರೈಟ್ ಸೈಡ್ನಲ್ಲಿ ಆಲ್ರೆಡಿ ಪವರ್ ಲೆಗ್ ಇದೆ, ಮ್ಯಾಚ್ ಆಗಿರುತ್ತೆ. ಓಕೆ, ದ ಸೇಮ್ ಇಲ್ಲಿ JP ಅಂಡ್ RP ಮ್ಯಾಚ್ ಆಗುತ್ತೆ. JP ಮೀನ್ಸ್ ಜಾಯ್ನಿಂಗ್ ಪಿನ್ನು, RP ಮೀನ್ಸ್ ರೀಪರ್ಚೇಸಿಂಗ್ ಪಿನ್ನು, 2 ಮ್ಯಾಚ್ ಆಗುತ್ತೆ. ನಿಮಗೆ ಪವರ್ ಲೈನಲ್ಲಿ ಜಾಯ್ನಿಂಗರ ಬಂದಿರಲಿ, ರೀಪರ್ಚಿಂಗರ ಬಂದಿರಲಿ, ನಿಮಗೆ ಇಲ್ಲಿ ಸಿಂಗಲ್ ಸ್ಟಾರ್ನ ಬರೀ ನೀವು 110 ಜನ ಇಟ್ಕೊಳ್ಳಿ. ನೀವು ಜಾಯ್ನಿಂಗ್ ಎಷ್ಟು ಜನ ಮಾಡ್ಕೊಳ್ಳಿ, ಅಥವಾ ಟೂರ್ದು ಬಂದಿರುತ್ತೆ, ಪ್ಯಾಕೇಜ್ಗಳು, ಆಫರ್ಗಳು ಇರ್ತವೆ, ಅವನ್ನ ಎಷ್ಟರ ಮಾಡ್ಕೊಳ್ಳಿ, ಅದಕ್ಕೂ ಇದು ಸಂಬಂಧ ಇಲ್ಲ. ಬಟ್ ನೀವು ಮಿನಿಮಮ್ ಇನ್ಕಮ್ಮು ನೀವು 110 ಜನ ಸಿಂಗಲ್ ಸ್ಟಾರ್ನ ಮಾಡಿಸಿ ಸರ್. ಸಿಂಪಲ್, ನಾನು ಆಗಲೇ ಹೇಳಿದ್ನಲ್ಲ, ಜಸ್ಟ್ 3 ಜನಕ್ಕೆ ರಿಟೇಲಿಂಗ್ ಮಾಡೋದು, 2 ಬಾಟ್ಲು ನಾನ್ ಯೂಸ್ ಮಾಡೋದು, ಇದು ಸಿಂಗಲ್ ಸ್ಟಾರು. ಓಕೆ, ಆ ಥರದನ್ನ ನೀವು 110 ಜನ ಇಟ್ಕೊಳ್ಳಿ ನಿಮ್ಮ ಟೀಮಿಂದ, ಅಲಾಂಗ್ ವಿತ್ ದ ಟೀಮ್.
ಓಕೆ, ಅವಾಗ ಎಷ್ಟು ಬರುತ್ತೆ ನಿಮಗೆ? ಫಿಕ್ಸ್ಡ್ ಇನ್ಕಮ್ ಎವ್ರಿ ಮಂತ್. ಓಕೆ, ಮ್ಯಾಚಿಂಗ್ ಬೋನಸ್ಸು 33,000, ಪರ್ಫಾರ್ಮೆನ್ಸ್ ಬೋನಸ್ಸು 22,000, ಫಸ್ಟ್ ಲೆವೆಲ್ ಇನ್ಕಮ್ಮು 33,000, ಸೆಕೆಂಡ್ ಲೆವೆಲ್ ಇನ್ಕಮ್ 16,500, ಟೋಟಲಿ 1,04,500 ರೂಪಾಯಿ. ಹಾಗಾದ್ರೆ ಎವ್ರಿ ಮಂತ್ ಫಿಕ್ಸ್ಡ್ ಅನ್ ಇನ್ಕಮ್, ಮಿನಿಮಮ್ ಇನ್ಕಮ್. ಹೌದ್ರಿ, ನನಗೆ ಫಿಕ್ಸ್ ಇನ್ಕಮ್ ಇದೆ. ಒಬ್ಬ ಎಂಪ್ಲಾಯೀಸ್ ಹೇಳ್ತಾರೆ, ಯಾವುದೋ ಒಂದು ಜಾಬಲ್ಲಿ ಇರೋರು, ಪ್ರೈವೇಟ್ ಆರ್ ಗೌರ್ಮೆಂಟ್, ನನಗೆ ತಿಂಗಳ ಇಷ್ಟ ಐತಪ್ಪ. ಒಬ್ಬ ಟೀಚರ್ ಏನು ಹೇಳ್ತಾರೆ, ರೀ ನನಗೆ 1,00,000 ರೂಪಾಯಿ ಇದೆ ರೀ ತಿಂಗಳ. ಓಕೆ, ಫಿಕ್ಸ್ಡ್ ಇನ್ಕಮ್. ಹಂಗಾರೆ ಗೌರ್ಮೆಂಟ್ ಫ್ರೀಯಾಗಿ ಕೊಡುತ್ತೆ. ಪ್ರೈವೇಟ್ ಗೌರ್ಮೆಂಟ್ನವರು ಫ್ರೀಯಾಗಿ ಕೊಡ್ತಾರ ಸರ್? ಕೆಲಸ ಮಾಡಿರ್ತಾನೆ ಕೊಡೋದು. ಸೊ ಇಲ್ಲಿ ಜಸ್ಟ್ ಇಷ್ಟೇನೆ, 110 ಜನ ಇಟ್ಕೊಳ್ಳಿ, ನಿಮ್ಮ ಲೈಫ್ ಸೆಟ್ಲು. 10 ವರ್ಷ ನಿಮಗೆ ಟೆನ್ಷನ್ ಫ್ರೀ. ಎವ್ರಿ ಮಂತ್ 1,00,000 ರೂಪೀಸ್ ನೀವು ಫಿಕ್ಸ್ಡ್ ಇನ್ಕಮ್. ಅಡಿಷನಲ್ ಎಕ್ಸ್ಟ್ರಾ ಎಷ್ಟರ ಬರಲಿ, ನಿಮ್ಮ ಜಾಯ್ನಿಂಗ್ದು, ಆಫರ್ದು, XY, ಅದು ಎಕ್ಸ್ಟ್ರಾ, ಅದು ಎಷ್ಟರ ಬಂದ್ಕೊಳ್ಳಿ. ಫಿಕ್ಸ್ಡ್ ಇನ್ಕಮ್ ಮಾಡ್ಕೊಳ್ಳಿ. 1,00,000 ರೂಪಾಯಿ ಸಿಂಪಲ್. ಎವ್ರಿ ಮಂತು 1,00,000 ರೂಪಾಯಿ ಬರುತ್ತೆ. ಜಸ್ಟ್ 110 ಜನ ಒಂದು ಟಾರ್ಗೆಟ್ ಇಟ್ಕೊಳ್ಳಿ ಸರ್. 110 ಜನನ ಸಿಂಗಲ್ ಸ್ಟಾರ್ನ ಮಾಡಿಸಿ ನಿಮ್ಮ ಟೀಮಿಂದ. ಜಸ್ಟ್ ಒಂದೇ ಲೈನಲ್ಲಿ ಮಾಡಿಸಿ. ಸೊ ನೀವು 10 ಲೈನ್ ನಾವು ತೊಗೊಂಡೋಗಿ ಕೇಳ್ತಿಲ್ಲ. ಸ್ಟಾರ್ಟಿಂಗು 2 ಲೈನ್ ಬನ್ನಿ. 1 ಲೈನ್ ನಿಮ್ಮ ಪವರ್ ಲೈನ್ ಕೊಟ್ಟಿದ್ದಾರೆ, ನಿಮ್ಮ ಅಪ್ ಲೈನು. ನೀವು 1 ಲೈನ್ ತೊಗೊಂಡೋಗಿ ಅವ್ರಿಗೆ 2, ಅವ್ರಿಗೆ 2, ಹಾಗೇನೆ ಸಿಂಗಲ್ ಐ ಡಿ ಮಾಡಿಸ್ಬಿಟ್ಟು ಅವ್ರಿಗೆ ಸಿಂಗಲ್ ಸ್ಟಾರ್ನ ಮಾಡಿಸಿ. ಫಿಕ್ಸ್ಡ್ ಇನ್ಕಮ್ ಎವ್ರಿ ಮಂತ್ ಎಷ್ಟು ಬರುತ್ತೆ ನಿಮಗೆ? 1,00,000 ರೂಪಾಯಿ ಫಿಕ್ಸ್ ಆಗುತ್ತೆ. ಓಕೆ, 1,00,000 ರೂಪಾಯಿ ನಿಮಗೆ ಫಿಕ್ಸ್ ಆಯಿತು. ನಿಮ್ಮ ಕೆಳಗಿರೋರು ಆಲ್ರೆಡಿ ನಿಮಗೆ 1,00,000 ರೂಪಾಯಿ ಬರ್ತಾ ಇದ್ರೆ, ಅವರಿಗೆ ತಿಂಗಳಿಗೆ ಒಂದು 50,000 ರೂಪಾಯಿ ಬರ್ತಾ ಇರುತ್ತೆ. 50,000 ರೂಪಾಯಿ ಅವರಿಗೆ ಬರ್ತಾ ಇದೆ ಅಂದಾಗ, ಅವರು ತಿಂಗಳಿಗೆ ಅವರಷ್ಟೊತ್ತಿಗೆ ಲರ್ನ್ ಆಗಿರ್ತಾರೆ, ನಮ್ಮ ಪ್ರಾಡಕ್ಟ್ ರಿಸಲ್ಟ್ ನೋಡ್ಕೊಂಡಿರ್ತಾರೆ, ನಮ್ಮ ಬಿಸ್ನೆಸ್ ಪ್ಲಾನ್ ಎಕ್ಸ್ಪ್ಲೇನ್ ಮಾಡೋಷ್ಟು ಕೇಪಬಲ್ ಆಗಿ ನಾಲೆಡ್ಜ್ ಇನ್ಕ್ರೀಸ್ ಮಾಡ್ಕೊಂಡಿರ್ತಾರೆ. ಸೊ ಅದಕ್ಕೆ ಟೈಮ್ ಬೇಕಾಗತ್ತೆ ಅವರು ಪಕ್ಕ ಲರ್ನ್ ಆಗಲಿಕ್ಕೆ. ಓಕೆ, ಅವರು 1,00,000 ರೂಪಾಯಿ 50,000 ರೂಪಾಯಿ ತೊಗೊಂಡ್ರ, 110 ಜನ ನೀವು ಸಿಂಗಲ್ ಸ್ಟಾರ್ ಮಾಡಿಸಿರ, ಅವ್ರಿಗೆ 100% ಬಂದಿರುತ್ತೆ. ಅಷ್ಟೊತ್ತಿಗೆ ಪಕ್ಕ ಆಗಿರ್ತಾರೆ. ಓಕೆ, ಅವ್ರು ಪಕ್ಕ ಆದಾಗ ಓಕೆ, ಅವ್ರ ಲೈನ್ ಮ್ಯಾನೇಜ್ ಮಾಡೋಷ್ಟು ಕೇಪಬಲ್ ಇರ್ತಾರೆ ಅವರು. ಮತ್ತೆ ನೀವೇ ಫೋಕಸ್ ಮಾಡೋ ಅವಶ್ಯಕತೆ ಇರಲ್ಲ. ಯಾಕಂದ್ರೆ ಅವರಿಗೆ ತಿಂಗಳಿಗೆ ಒಂದು 50,000 ಅವ್ರಿಗೆ ಬರ್ತಾ ಇದೆ ಅಂದ್ರೆ ಆಲ್ರೆಡಿ ಪವರ್ಫುಲ್ ಆಗಿ ನಾಲೆಡ್ಜ್ ಇಟ್ಕೊಂಡಿರ್ತಾರೆ. ಅವರು ದಿನ ಲರ್ನಿಂಗ್ ಆಗ್ತಾರೆ. ಸೊ ಮೀಟಿಂಗ್ ಅಟೆಂಡ್ ಆಗ್ತಾರೆ, ಜೂಮ್ ಮೀಟಿಂಗ್, ಫಿಸಿಕಲ್ ಮೀಟಿಂಗ್. ಅವರು ಈ ಪ್ರಾಡಕ್ಟ್ ಯೂಸ್ ಮಾಡಿರ್ತಾರೆ, ಬೇರೆಯವ್ರಿಗೆ ಕೊಟ್ಟಿರ್ತಾರೆ, ಪ್ರಾಕ್ಟಿಕಲಿ ಅವ್ರಿಗೆ ಗೊತ್ತಾಗಿರುತ್ತೆ. ಅವಾಗ ಅವರು ಎಲ್ಲ ನೀವು ಜಸ್ಟ್ ಫೋನಾಗಿ ಮ್ಯಾನೇಜ್ ಮಾಡಿದ್ರೆ ಸಾಕು. ಅವರು ಟೀಮನ್ನು ಹ್ಯಾಂಡಲ್ ಮಾಡ್ತಾರೆ. ಟೀಮನ್ನು ಹ್ಯಾಂಡಲ್ ಮಾಡೋಷ್ಟು ನಾಲೆಡ್ಜ್ ಬರುತ್ತೆ, ಕೆಪಾಸಿಟಿನೂ ಬರುತ್ತೆ, ಟ್ರೈನಿಂಗ್ಗಳು ಆಗ್ತಾ ಇರ್ತವೆ ಸೆಂಟರ್ನಾಗ ಅವ್ರಿಗೆ. ಓಕೆ, ಅವಾಗ ನೆಕ್ಸ್ಟ್ ಏನು ಮಾಡಿ, ಓಕೆ ಈಗ ನಾನೊಬ್ಬ X ಪರ್ಸನ್ ಹಾಕಿದ್ನಪ್ಪ. X ಪರ್ಸನ್ ಪರವಾಗಿಲ್ಲಪ್ಪ, ಅವ್ರ ಟೀಮನ್ನು ಹ್ಯಾಂಡಲ್ ಮಾಡ್ತಾರೆ, ಈಗ ತೊಂದರೆ ಇಲ್ಲ, ಅವ್ರಿಗೆ ನಾನು ಜಸ್ಟ್ ಬೈ ಫೋನಾಗಿ ಮ್ಯಾನೇಜ್ ಮಾಡಿದ್ರೆ ನಡೆಯುತ್ತೆ ಅಂತ ನಿಮಗೆ ಯಾವಾಗ ಅನಿಸುತ್ತೋ ಅವಾಗ ಏನು ಮಾಡಿ, ನೆಕ್ಸ್ಟ್ ಚಾಪ್ಟ್ರಿಗೆ ಹೋಗಿ. ಓಕೆ, ನೆಕ್ಸ್ಟ್ ಚಾಪ್ಟರ್ ಏನು? ಓಕೆ, ಮುಂದಿನ ಹಂತಕ್ಕೆ ಹೋಗಿ. ಓಕೆ, ಮುಂದಿನ ಅಂತ ಅಂದ್ರೆ ಏನು? ನೆಕ್ಸ್ಟ್ ನಾನು ಒಬ್ಬರನ್ನ ಅಪಾಯಿಂಟ್ ಮಾಡಿದೆ, ಒಬ್ಬರನ್ನ ಅಷ್ಟೇ ಫೋಕಸ್ ಮಾಡಿ ಒಬ್ಬರಿಗೆ ಇನ್ಕಮ್ ಕೊಡಿಸಿದ್ದೀನಿ. ಯಾಕಂದ್ರೆ ಪವರ್ ಲೆಗ್ ಆಲ್ರೆಡಿ ಕೊಟ್ಟಿದ್ದಾರೆ. ಸ್ನೇಹಿತರೆ, ಹಾಗೇನೆ ನೆಕ್ಸ್ಟ್ ಇನ್ನೊಬ್ಬರನ್ನ ರೈಟ್ ಪರ್ಸನ್ ಹುಡುಕಿ ಇನ್ನೊಬ್ಬರನ್ನ ನೀವು ಡೆವಲಪ್ ಮಾಡ್ತಾ ಬನ್ನಿ. ಬೇರೆ ಸ್ಕೀಮ್ ಅಲ್ಲ ಇದು. ದಿಸ್ ಇಸ್ ನಾಟ್ ಎ ಸ್ಕೀಮ್, ದಿಸ್ ಇಸ್ ಎ ಬಿಸ್ನೆಸ್. ಡೆವಲಪ್ ಮಾಡಬೇಕು ಒಬ್ಬ ವ್ಯಕ್ತಿನ, ಅವನಿಗೆ ಡೆವಲಪ್ ಮಾಡಬೇಕು, ನಾಲೆಡ್ಜ್ ಕೊಡಿಸ್ಬೇಕು ಗೊತ್ತಿರೋರ ಕಡೆಯಿಂದ, ಅಥವಾ ಟ್ರೈನಿಂಗ್ ಕೊಡಿಸ್ಬೇಕು. ಓಕೆ, ಇವೆಲ್ಲವೂ ಡೆವಲಪ್ ಮಾಡಬೇಕು. ಅದಕ್ಕೆ ಟೈಮ್ ತಗೊಳುತ್ತೆ, ತಿಂಗಳಾಗ್ಬೋದು. ಎಷ್ಟು ಫಾಸ್ಟಾಗಿ ಅವ್ರು ಕಲಿತಾರೆ, ಎಷ್ಟು ಫಾಸ್ಟಾಗಿ ನೀವು ಹೆಲ್ಪ್ ಮಾಡ್ತೀರಾ, ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಇದಕ್ಕೆ ಯಾವುದಕ್ಕೂ ಟೈಮ್ ಲಿಮಿಟ್ ಇಲ್ಲ. ಇದಕ್ಕೆ ಇಷ್ಟೇ ದಿವಸಕ್ಕೆ ನೀವು ಶಿಫ್ಟ್ ಆಗ್ಬೇಕಂತಿಲ್ಲ. ಸೊ ಓಕೆ, ನಿಮ್ಮ ಅವರ ನಡುವಿನ ಅಂಡರ್ಸ್ಟ್ಯಾಂಡಿಂಗು, ನಿಮಗೆ ಎಷ್ಟು ದುಡ್ಡು ಬೇಕು ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇಲ್ಲಿ ಬಲವಂತವಾಗಿ ಇಷ್ಟು ಮಾಡಿ ಅಂತ ಯಾರಿಗೂ ಫೋರ್ಸ್ ಇಲ್ಲ ಸರ್. ಸೊ ನಿಮ್ಮ ಲೈಫು, ನಿಮ್ಮ ಆರ್ಥಿಕ ಸುಧಾರಣೆ ಯಾವ ರೀತಿ ಇರಬೇಕಂತ ನಿಮ್ಮ ಹಣೆ ಬರ ನೀವೇ ಬರ್ಕೊಳೋದು. ಚಾಪ್ಟ್ರು ಇಲ್ಲಿ ಯಾರು ಬರೆಯಲ್ಲ. ಹಾಗಾದರೆ ಜಸ್ಟ್ ಒಂದು ಕಡೆ ಪವರ್ ಲೆಗ್ ಇದೆ, ಇನ್ನೆರಡು ಲೈನ್ ಇನ್ನೊಬ್ಬರಿಗೆ ಇಳಿಸಿರಿ. ಟೋಟಲ್ ನಿಮ್ಮ ಸಿಸ್ಟಮ್ ಎಷ್ಟಾಯಿತು? 2 ಲೈನು, 110 ಜನ ಅಲ್ಲಿ 2 ಲೈನಲ್ಲೂ ಸಿಂಗಲ್ ಸ್ಟಾರ್ನ ಮಾಡಿಸಿ. ಫಸ್ಟ್ ಲೈನಲ್ಲಿ 110 ಜನ ಇದ್ದಾರೆ, ಅಷ್ಟೊತ್ತಿಗೆ ಡೆವಲಪ್ಮೆಂಟ್ ಆಗಿರ್ತಾರೆ. ನೆಕ್ಸ್ಟ್ ಏನು ಮಾಡಿ, 110 ಜನ ಸಿಂಗಲ್ ಸ್ಟಾರ್ ಮಾಡಿಸಿ. ಅವಾಗ ನಮ್ಗೆ ಇನ್ಕಮ್ ಎಷ್ಟಾಗುತ್ತೆ? ನಿಮ್ಮದು 1,00,000 ಬರತಕ್ಕೆ ಮತ್ತೆ ಇನ್ಕ್ರೀಸ್ ಆಗತ್ತೆ. ಮ್ಯಾಚಿಂಗ್ ಬೋನಸ್ ಆ ತಿಂಗಳಲ್ಲಿ ಎಷ್ಟು ಬರುತ್ತೆ? ಟೋಟಲಿ 66,000. ಪರ್ಫಾರ್ಮೆನ್ಸ್ ಬೋನಸ್ಸು 44,000. ಫಸ್ಟ್ ಲೆವೆಲ್ ಇನ್ಕಮ್ಮು 33,000.
ಸೆಕೆಂಡ್ ಲೆವೆಲ್ ಇನ್ಕಮ್ 35,500. ಟೋಟಲಿ ಎಷ್ಟು ಬರುತ್ತೆ? 1,78,500 ರೂಪಾಯಿ ಸೆಕೆಂಡ್ ಲೆವೆಲ್ ಇನ್ಕಮ್. ದ ಪರ್ಫೆಕ್ಟ್ ಇನ್ಕಮ್ 100% ಎಷ್ಟು ಬರುತ್ತೆ? ಇದು ಒಂದ್ ತಿಂಗಳಲ್ಲ, ನೀವು 1 ಲಕ್ಷ ರೂಪಾಯಿ ತಗೊಂತ ಇದ್ರಲ್ಲ, ನೆಕ್ಸ್ಟ್ ಪ್ರಮೋಷನ್ ದ ಜಂಪ್. ಈ ಪ್ಲಾನ್ ರಿಯಲ್ ಪ್ಲಾನ್ ಇದು. ನೀವು ಇದುವರೆಗೂ ನಿಮಗೆ ಎಷ್ಟು ಅರ್ಥ ಆಗಿದೆಯೋ ನಮ್ಮ ಬಿಸ್ನೆಸ್ ಪ್ಲಾನ್ ಗೊತ್ತಿಲ್ಲ. ಆಕ್ಚುಲಿ ಇದು ಕೆಲಸ ಮಾಡೋದು, ಇದು ವರ್ಕ್ ಆಗೋದು, ಈ ಪ್ರಾಜೆಕ್ಟ್ ಹೆಂಗ್ ಕೆಲಸ ಮಾಡುತ್ತೆ ಅನ್ನೋದು ರಿಯಲ್ ಹಿಂಗ್ ವರ್ಕ್ ಆಗತ್ತೆ. ಇದು ನೀವು ಇದೇ ವೇನಲ್ಲಿ ಹೋಗಿ, ನೀವು ಫೇಲ್ ಆಗಬಾರ್ದು ಅನ್ನೋದು ನಮ್ಮ ಆಶಯ. ಅದಕ್ಕೋಸ್ಕರ ಈ ಸಿಸ್ಟಮ್ ಅನ್ನ ಇಂಟ್ರೊಡ್ಯೂಸ್ ಮಾಡಿರೋದೇ. ನೀವು ಇನ್ಕಮ್ ಗಳಿಸ್ಬೇಕು, ಮಾದರಿಯಾಗಿರ್ಬೇಕು, ನಿಮಗೆ ಆರ್ಥಿಕವಾಗಿ ಆರೋಗ್ಯದ ಜೊತೆಗೆ ಆರ್ಥಿಕವಾಗಿ ಪ್ರಬಲರಾಗಿ ಇನ್ಕಮ್ ಬರ್ಬೇಕಂತ. ದ ನೆಕ್ಸ್ಟ್ ಸ್ಟೆಪ್, ಎವ್ರಿ ಮಂತ್ ಎಷ್ಟು ಬರುತ್ತೆ? 1,75,000 ಫಿಕ್ಸ್ ಆಗ್ತೀರ. ಅವರೇಜ್ ಇನ್ಕಮ್ ತಿಂಗಳಿಗೆ ಫಿಕ್ಸ್. ಓಕೆ, 1 ಲಕ್ಷ ರೂಪಾಯಿ ಬದಲಿಗೆ 1,75,000 ಬಂತು. ದ ಸೆಕೆಂಡ್ ಸ್ಟೆಪ್, 2 ಲೆವೆಲ್. ಓಕೆ, ದ ನೆಕ್ಸ್ಟ್ ಸ್ಟೆಪ್, ಓಕೆ ಅವರು 1 ಲಕ್ಷ ರೂಪಾಯಿ ಗಳಿಸಿದ್ದಾರೆ. ಎರಡನೇ ವ್ಯಕ್ತಿನೂ ಪರವಾಗಿಲ್ಲ ಸರ್, ಅವರು ತಿಂಗಳಿಗೆ ಒಂದು 50,000 ರೂಪಾಯಿ, ಆಲ್ರೆಡಿ ಒಂದು 50,000 ರೂಪಾಯಿ ಗಳಿಸಿ ಬಂದಿದೆ, ಒಂದು 50,000 ರೂಪಾಯಿ ಗಳಿಸ್ತಿದ್ದಾರೆ. 110 ಜನ ಸಿಂಗಲ್ ಸ್ಟಾರ್ ಇದ್ದಾರೆ ಅಂದ್ರೆ ಅವ್ರಿಗೆ 100% ಬಂದಿರುತ್ತೆ. ಅವ್ರಿಗೂ 2 ಲೈನ್ ಬರುತ್ತಲ್ಲ, 2 ಲೈನು. ಓಕೆ, ಇಲ್ಲಿ ನೆಕ್ಸ್ಟ್ ಸ್ಟೆಪ್ ಬಂದ್ವಿ. ನೆಕ್ಸ್ಟ್ ಸ್ಟೆಪ್ ಇಲ್ಲಿ ಪವರ್ ಲೆಗ್ ನಿಮಗೆ ಕಾಮನ್ ಇದೆ. ಇನ್ನ ಮೂರನೇ ಒಬ್ಬ ವ್ಯಕ್ತಿನ ಡೆವಲಪ್ ಮಾಡಿ. ಇಲ್ಲಿಬ್ರು ಆಲ್ರೆಡಿ ಇಂಡಿಪೆಂಡೆಂಟ್ ಆಗಿ ಕೆಲಸ ಮಾಡೋಕೆ ಪವರ್ ಇದೆ, ಇಂಡಿಪೆಂಡೆಂಟ್ ಕೆಲಸ ಮಾಡ್ತಿದ್ದಾರೆ. ನಿಮ್ಮ ಅಬ್ಜೆನ್ಸಿಯಲ್ಲಿ ವರ್ಕ್ ಆಗುತ್ತದು. ನಿಮ್ಮ ಅಬ್ಜೆನ್ಸಿಯಲ್ಲಿ ವರ್ಕ್ ಮಾಡೋಷ್ಟು ಕೆಪಾಸಿಟಿ ಅವ್ರು ಬೆಳೆಸ್ಕೊಂಡಿರ್ತಾರೆ. ನೆಕ್ಸ್ಟ್ ಒಬ್ಬ ರೈಟ್ ಪರ್ಸನ್ ಸಿಕ್ಕಿದ್ರು. ಓಕೆ, ಆ ಗ್ರೂಪ್ ಅಲ್ಲಿ 3ನೇ ವ್ಯಕ್ತಿನ ಇಂಟ್ರೊಡ್ಯೂಸ್ ಮಾಡಿ. 3ನೇ ವ್ಯಕ್ತಿ, ಓಕೆ, ಅಲ್ಲಿ ಸಹ ನೀವು 110 ಜನ ಇಮಿಡಿಯೇಟ್ಲಿ ನೀವು ಸಿಂಗಲ್ ಸ್ಟಾರ್ನ ಮಾಡಿಸಿ. ಸಿಂಗಲ್ ಸ್ಟಾರ್, ಓಕೆ, ದ ಸಿಂಗಲ್ ಸ್ಟಾರ್ ಅಂದ್ರೆ ಏನು ಅಂತ ಹೇಳ್ಬಿಟ್ಟಿದ್ದೀನಿ ನಾನು ಆಲ್ರೆಡಿ. ಓಕೆ, ಹಂಗಾಗಿ 3ನೇ ವ್ಯಕ್ತಿನ ಇಂಟ್ರೊಡ್ಯೂಸ್ ಮಾಡಿ ಅಲ್ಲಿಯೂ ಸಹ 110 ಜನ ಸಿಂಗಲ್ ಸ್ಟಾರ್ ಮಾಡಿಸಿ. ದಿಸ್ ಇಸ್ ಬೆಸ್ಟ್ ವೇ. ನೀವು ಎಲ್ಲೂ ಜೀರೋ ರಿಸ್ಕ್ ಇಂದ ನೀವು ಹೆಂಗೆ ಲಕ್ಷ ದುಡ್ಡು ಮಾಡ್ಬೋದು ಅನ್ನೋದಕ್ಕೆ ತುಂಬಾ ಸರಳವಾಗಿ, ಲೈಫ್ ಫ್ರೀ ಎಂಜಾಯ್ ಮಾಡಿಕೊಂಡು ಟೆನ್ಷನ್ ಫ್ರೀ ಆಗಿ, ಯಾರಿಗೂ ಬರ್ಡನ್ ಆಗ್ದಂಗೆ ನಿಮ್ಮ ಫೇಸ್ ವ್ಯಾಲ್ಯೂನ ಹೆಚ್ಚಿಸ್ಕೊಳ್ತಾ. ಯಾವುದೇ ಮಾರ್ಕೆಟಿಂಗ್ ಸಿಸ್ಟಮ್ ಅಲ್ಲಿ ಫೇಸ್ ವ್ಯಾಲ್ಯೂ ಕಳ್ಕೊಳೋಂಥವು ಇದಾವೆ ಸಹ. ಚೆಕ್ ಮಾಡಿರೋ ಮಾರ್ಕೆಟ್ ಅಲ್ಲಿ, ಔಟ್ಸೈಡ್ ಮಾರ್ಕೆಟ್ ಫೇಸ್ ವ್ಯಾಲ್ಯೂ ಕಳೆಯೋಂಥವು ಇದಾವೆ. ನಮ್ಮ ಸಿಸ್ಟಮು ಫೇಸ್ ವ್ಯಾಲ್ಯೂನ 100% ಹೆಚ್ಚುತ್ತೆ. ಯಾವುದೇ ಒಬ್ಬ ವ್ಯಕ್ತಿ ನಮ್ಮ ಪ್ರಾಡಕ್ಟ್ ತಗೊಂಡು ಥ್ಯಾಂಕ್ಸ್ ಹೇಳ್ತಾರೆ ಬಿಟ್ರೆ, ನಿಮಗೆ ಕೈ ಮುಗಿತಾರೆ. ಬರೀ ಸರ್ ಟೀ ಕುಡಿಯೋಣ, ಚಾ ಕುಡಿಯೋಣ ಅಂತ ಥ್ಯಾಂಕ್ಸ್ ಹೇಳ್ತಾರೆ, ಒಳ್ಳೆ ಮಾತಾಡಿಸ್ತಾರೆ, ಪ್ರೀತಿಯಿಂದ ಮಾತಾಡಿಸ್ತಾರೆ ಬಿಟ್ರೆ ಬೈಯೋದಿಲ್ಲ. ಆ ಥರ ನಮ್ಮ ಸಿಸ್ಟಮ್ ಇದೆ, ರಿಸ್ಕ್ ಫ್ರೀ ಇದೆ. ಓಕೆ, ಅದರಲ್ಲಿ ಜಸ್ಟ್ 3ನೇ ಲೆವೆಲ್. ಓಕೆ, 3 ಜನನ ಇಲ್ಲಿ ಸ್ಟಾರ್ಟ್ ಮಾಡ್ಕೊಳ್ಳಿ. ಓಕೆ, ಇದು ಟೈಮ್ ಲಿಮಿಟ್ ಇರಲ್ಲ. ಒಂದೇ ತಿಂಗಳಲ್ಲಿ ನೀವು ಕಂಪ್ಲೀಟ್ ಮಾಡ್ಬೋದು, 3 ತಿಂಗಳಲ್ಲೂ ಮಾಡ್ಬೋದು, 6 ತಿಂಗಳಲ್ಲಿ ಮಾಡಿ. ನಿಮ್ಮ ಇನ್ಕಮ್ ಇಲ್ಲಿ ನಾವು ಇಷ್ಟೇ ದಿವಸಕ್ಕೆ ಮುಗಿಸಿ ಅಂತ ಕಂಪನಿ ಹೇಳ್ತಾ ಇಲ್ಲ. ಹಾಗಾದ್ರೆ ನೀವು 3ನೇ ಲೆವೆಲ್ ಕಂಪ್ಲೀಟ್ ಮಾಡಿರಿ. ಒಂದು ಲೈನ್ ಆಲ್ರೆಡಿ ಪವರ್ ಲೆಗ್ ಅದು ಕಂಟಿನ್ಯೂ. ಅದು ಇದನ್ನ ಯಾರು ಮಾಡ್ತಾರೆ? ಈ ಪವರ್ ಲೆಗ್ನ ಆಪರೇಟ್ ಮಾಡೋರು. ನೀವು ಆಪರೇಟ್ ಮಾಡ್ತಾ ಇಲ್ವಲ್ಲ. ನೀವು ಪವರ್ ಲೆಗ್ನ ಆಪರೇಟ್ ಮಾಡ್ತಿರೋ ನಿಮ್ಮ ಅಪ್ಲೈನ್ ಮಾಡ್ತಿದ್ದಾನೆ. ನಿಮ್ದೇನು ಕೆಲಸ ಇದೆ ಅಲ್ಲಿ? ನೀವು ಆಪರೇಟ್ ಮಾಡ್ಬೇಕಾದ್ರೆ ನಿಮ್ಮ ಡೈರೆಕ್ಟ್ ಆಗಿ ಐಡಿಯಿಂದ ಡೈರೆಕ್ಟ್ ಆಗಿ ಮಾಡಬೇಕು. ಸಿಸ್ಟಮ್ ಇರೋದು ಹೆಂಗೆ ಇದು. ಓಕೆ, ಹಾಗಾದ್ರೆ ಮ್ಯಾಚಿಂಗ್ ಬೋನಸ್ 99,000 ಬರುತ್ತೆ. ಇಲ್ಲಿ 1,75,000 ನೀವು ಶಿಫ್ಟ್ ಆದ್ರಿ. ಮ್ಯಾಚಿಂಗ್ ಬೋನಸ್ 99,000 ಬಂತು. ಪರ್ಫಾರ್ಮೆನ್ಸ್ ಬೋನಸ್ 66,000 ಬಂತು. ಫಸ್ಟ್ ಲೆವೆಲ್ ರೆಫರಲ್ ಬೋನಸ್ ಎಷ್ಟು ಬಂತು? 49,500 ರೂಪಾಯಿ ಬಂತು. ಸೆಕೆಂಡ್ ಲೆವೆಲ್ ರೆಫರಲ್ ಬೋನಸ್ 75,600 ರೂಪಾಯಿ ಬಂತು. ಪಕ್ಕ ಇಷ್ಟು ಬರುತ್ತೆ, 1 ರೂಪಾಯಿನೂ ಆ ಕಡೆ ಈ ಕಡೆ ಆಗದಂಗೆ ಬರೋಂಥದ್ದು. ಓಕೆ, ಟೋಟಲ್ ಎಷ್ಟಾಯ್ತು? 2,90,100 ರೂಪಾಯಿ ಬಂತು. ಅವರೇಜ್ 3 ಲಕ್ಷ ಅಂದ್ಕೊಳ್ಳಿ, ಹೆಚ್ಚು ಹತ್ತತ್ರ. ಓಕೆ, 2,90,000 ರೂಪೀಸ್ ಎವ್ರಿ ಮಂತ್. ಹಿಂದಿಂದ ನೀವು ಸೆಕೆಂಡ್ ಇಬ್ಬರನ್ನ ಇಂಟ್ರೊಡ್ಯೂಸ್ ಮಾಡಿದಾಗ ನೀವು ಎಷ್ಟು ತಗೊಳ್ತಾ ಇದ್ರಿ? 1,75,000 ಬಂದ್ರಿ. 1 ಲಕ್ಷದಿಂದ 1,75,000 ಬಂದ್ರಿ. ಈಗ 2,90,000 ಫಿಕ್ಸ್ ಆಗ್ಬಿಡ್ತೀರಿ. ಪರ್ಮನೆಂಟ್ ಇದು. ದ ಫಿಕ್ಸ್ ಇನ್ಕಮ್, ಮಿನಿಮಮ್ ಇನ್ಕಮ್ 2,90,000 ರೂಪೀಸ್ ಎವ್ರಿ ಮಂತ್ ಅಪ್ ಟು 1 ಇಯರ್ ಅಥವಾ 10 ಇಯರ್ಸ್ 100% ಬರೋಂಥದ್ದು. ಸ್ನೇಹಿತರೆ, ಹಾಗಾದ್ರೆ ದ ನೆಕ್ಸ್ಟ್ ಸ್ಟೆಪ್ ಹೋಗೋಣ. ದ ನೆಕ್ಸ್ಟ್ ಸ್ಟೆಪ್ ಈಗ 4ನೇ ರೋ ಡೈರೆಕ್ಟ್ ಆಗಿ. ಓಕೆ, ನೆಕ್ಸ್ಟ್ ಸ್ಟೆಪ್ ಅಷ್ಟೇ. ಇಲ್ಲಿ ಸಹ ಲೆಫ್ಟ್ ಅಂಡ್ ರೈಟ್ ಕಂಪನಿ ಹೇಳಿರೋದೇ ಲೆಫ್ಟ್ ಅಂಡ್ ರೈಟ್ ಒಂದು ಬೇಕು ಅಂತ. ಆದರೆ ನಿಮ್ ಇನ್ಕಮ್ ಹೆಚ್ಚಿಸ್ಕೋಬೇಕಂದ್ರೆ ಈ ಮಾಡೆಲ್ನ ಬಳಸ್ಕೊಳ್ಳಿ, ಯುಟಿಲೈಸ್ ಮಾಡ್ಕೊಳ್ಳಿ. ಸಿಸ್ಟಮ್ ಹಿಂಗಿದೆ. ಫ್ರೀ ಆಫ್ ಕಾಸ್ಟ್ ಅಲ್ಲಿ ಕಾರ್ ಕೊಡ್ತಾ ಇದೆ.
ನಾನು ಬರೀ 73,000 ರೂಪಾಯಿ ಬಿಸ್ನೆಸ್ ಕೊಟ್ಟಿದ್ದಕ್ಕೆ 1,13,000 ರೂಪಾಯಿ ಅವ್ರಿಗೆ ಕಾರ್ ಕೊಟ್ಟು 13,000 ರೂಪಾಯಿದ್ದು ಇನ್ಕಮ್ ಕೊಟ್ಟು, ಜೊತೆಗೆ ಅವ್ರಿಗೇನ್ ಕೊಡುತ್ತೆ ಕಂಪನಿ, ನಿಮಗೆ 2 ಬಾಟ್ಲು ಫ್ರೀನೂ ಸಿಕ್ಕಿ, ನಿಮಗೂ ಒಳ್ಳೆ ಆರೋಗ್ಯ ಸಿಕ್ಕಿ, ಎಲ್ಲವೂ ಸಿಸ್ಟಮ್ ಜೀರೋ ರಿಸ್ಕ್ ಅಲ್ಲೇ ಇದೆ, ನಿಮ್ ರಿಸ್ಕೇ ಇಲ್ಲ ಇಲ್ಲಿ. ಓಕೆ, ಆ ತರ 4ನೇ ವ್ಯಕ್ತಿನ ಇಂಟ್ರೊಡ್ಯೂಸ್ ಮಾಡಿ ಇಲ್ಲಿ ಅವ್ರಿಗೂ ಸಹ 110 ಜನ ಸಿಂಗಲ್ ಸ್ಟಾರ್ ಮಾಡಿಸಿ, ನೀವು ಏನು ಅಪಾಯಿಂಟ್ ಮಾಡಿದ್ರು 4ನೇ ವ್ಯಕ್ತಿ ಅವ್ರ ಕೆಳಗೂ ಟೋಟಲ್ ಟೀಮಿಂದ ಅವ್ರಿಗೆ ಲೆಫ್ಟಲ್ಲಿ, ಓಕೆ ರೈಟಲ್ಲಿ ಅವ್ರಿಗೆ ಹೆಂಗಾರ ಬರಲಿ, ಟೋಟಲಿ ನಿಮಗೆ 4ನೇ ವ್ಯಕ್ತಿ ಕೆಳಗೆ 110 ಜನನ ಸಿಂಗಲ್ ಸ್ಟಾರ್ನ ಮಾಡಿಸಿ. ದ ಸಿಂಪಲ್ 110 ಅನ್ನೋದು ಒಂದು ಟೈಮ್ ಟೇಬಲ್, ಒಂದು ಮಿನಿಮಮ್ ಇನ್ಕಮ್. ಓಕೆ, 110 ಜನನ ಅಲ್ಲಿ ಸಿಂಗಲ್ ಸ್ಟಾರ್ ಮಾಡಿಸಿ. ಓಕೆ, ಅವರು ಆಲ್ರೆಡಿ 50,000 ರೂಪಾಯಿ 4ನೇ ವ್ಯಕ್ತಿಗೂ ಬರ್ತಾ ಇರುತ್ತೆ. ಅವ್ರಿಗೆ ಸಪೋರ್ಟ್ ಮಾಡಿ, ಟ್ರೈನಿಂಗ್ ಕೊಡಿಸಿ, ಸೊ ಅವ್ರಿಗೆಲ್ಲ ನಾಲೆಡ್ಜ್ ಕೊಡಿಸಿ, ಕೂತ್ಕೊಂಡು ಡೆವಲಪ್ ಮಾಡಿ, ಹೇಳ್ಕೊಡಿ, ಲಾಗಿನ್ ಮಾಡೋದು ಹೇಳ್ಕೊಡಿ, ಸೊ ಅವರಿಗೆ KYC ಮಾಡೋದು ಹೇಳ್ಕೊಡಿ, ಅವ್ರಿಗೆ ಈ ಪ್ರಾಡಕ್ಟ್ ಹೆಂಗೆ ಕೆಲಸ ಮಾಡುತ್ತೆ ಹೇಳ್ಕೊಡಿ. ಯೂಟ್ಯೂಬಲ್ಲಿ ಆಲ್ರೆಡಿ ಎಲ್ಲ ಥರದ ಪ್ರಾಡಕ್ಟು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿವಿ, ಸೊ ಅದನ್ನು ಯುಟಿಲೈಸ್ ಮಾಡ್ಕೊಳ್ಳಿ. ಸೊ ಹಾಕಿ ಅವ್ರಿಗೆ ನೋಡಿಸಿ, ಟ್ರೈನಿಂಗ್ಗಳು ನಡೀತಾ ಇರ್ತವೆ, ಅಟೆಂಡ್ ಮಾಡಿಸಿ, ಮೀಟಿಂಗ್ಗಳು ನಡೀತಾ ಇರ್ತವೆ, ಅಟೆಂಡ್ ಮಾಡಿಸಿ, ಅವ್ರನ್ನ ಫುಲ್ಲಿ ನಾಲೆಡ್ಜ್ ಕೊಡಿಸಿ, ಡೆವಲಪ್ ಮಾಡಿ. ಈ ವೇನಲ್ಲಿ ಬನ್ನಿ ನೀವು 4ನೇ ಲೆವೆಲ್ ಕಂಪ್ಲೀಟ್, ಒಂದು 110 ಜನ ಸಿಂಗಲ್ ಸ್ಟಾರ್ ಕಂಪ್ಲೀಟ್ ಆಯ್ತಾ, ಅವಾಗ ಎಷ್ಟು ಬರುತ್ತೆ ನಿಮಗೆ ಇನ್ಕಮ್? ಮ್ಯಾಚಿಂಗ್ ಬೋನಸ್ಸು 1,20,000, ಪರ್ಫಾರ್ಮೆನ್ಸ್ ಬೋನಸ್ಸು 80,000, ಡೈರೆಕ್ಟ್ ರೆಫರಲ್ ಫಸ್ಟ್ ಲೆವೆಲ್ಲು 66,000, ಡೈರೆಕ್ಟ್ ರೆಫರಲ್ಲು ಸೆಕೆಂಡ್ ಲೆವೆಲ್ಲು 2,64,000 ರೂಪಾಯಿ ಬಂತು. ಟೋಟಲಿ 5,30,000 ರೂಪಾಯಿ. ಜಸ್ಟ್ ಸಿಂಪಲ್. ಮಂತ್ಲಿ ಫಿಕ್ಸ್ ಎಷ್ಟಾಯ್ತು? 5,30,000. 5,30,000 ರೂಪಾಯಿ ಮಂತ್ಲಿ ಫಿಕ್ಸ್ ಇನ್ಕಮ್ ನಿಮಗೆ ಬರೋಂಥದ್ದು ಸ್ನೇಹಿತರೆ. ಜಸ್ಟ್ ಸಿಂಪಲ್ 5,30,000 ರೂಪೀಸ್ ನಿಮಗೆ ಇನ್ಕಮ್ ಫಿಕ್ಸ್ ಆಗುತ್ತೆ. ಹಾಗಾದ್ರೆ ಜಸ್ಟ್ 4 ಲೈನ್ನ ನೀವು ಕಂಪ್ಲೀಟ್ ಬಿಟ್ಕೊಂಡ್ರೆ, ಜಸ್ಟ್ ಸಿಂಪಲ್ 4 ಜನ ಪವರ್ಫುಲ್ ಇರೋಂಥ ಲೀಡರ್ಸ್ನ ಸೆಟ್ ಮಾಡಿ, ಟೀಮ್ ಬಿಲ್ಡ್ ಮಾಡಿಕೊಟ್ಟು ಅವ್ರಿಗೆ ಇನ್ಕಮ್ ಕೊಡಿಸ್ಬೇಕು. ಅವ್ರು ಮಾಡೋದು ಬರೀ ಫೋನಾಗಿ ಮೇಂಟೈನ್ ಮಾಡಿರೋ ಆಗೋದಿಲ್ಲ. ಎಸ್ಪೆಷಲಿ ಇದು ಪಕ್ಕ ಇದು ವರ್ಕಿಂಗ್ ಸ್ಟೈಲು, ಇದು ವರ್ಕಿಂಗ್ ಪ್ಲಾನು, ಇದು ನಾನ್ ವರ್ಕಿಂಗ್ ಅಲ್ಲ. ಇದನ್ನ ಫೀಲ್ಡ್ ವರ್ಕ್ ಮಾಡಿಕೊಂಡು ಅವ್ರನ್ನ ಡೆವಲಪ್ ಮಾಡಿದಾಗ ಮಾತ್ರ ಆಗುತ್ತೆ ಇದರಲ್ಲಿ. ಜಸ್ಟ್ ಸಿಂಪಲ್ಲು. ಓಕೆ, ಹಾಗಾದ್ರೆ 5,30,000 ಜಸ್ಟ್ ನಮಗೆ ಇಲ್ಲಿ ಬಂತು ಸ್ನೇಹಿತರೆ. ಹಾಗಾದ್ರೆ ಇಲ್ಲಿ ನಾವು 5,30,000 ರೂಪಾಯಿ ಈ ಪ್ಲಾನ್ ಅಲ್ಲಿ ನಾವು ಏನು ಗಳಿಸಿದ್ವಿ, ಇಲ್ಲಿ ಜಸ್ಟ್ ಸಿಂಪಲ್ 5,30,000 ರೂಪಾಯಿ ನಾವು ಯಾವಾಗ ಇಲ್ಲಿ ಅರ್ನ್ ಮಾಡ್ತೀವಿ, ಅಲ್ಲಿಂದ ನಾವು ಮತ್ತೆ ನೆಕ್ಸ್ಟ್ ಸ್ಟೆಪ್ಗೆ ಹೋಗೋಣ. ಓಕೆ, ನೆಕ್ಸ್ಟ್ 5ನೇ ವ್ಯಕ್ತಿನ ಇಂಟ್ರೊಡ್ಯೂಸ್ ಮಾಡಿದೆ. ಟೋಟಲಿ 6 ಜನ ಇರ್ತಾರೆ. ಒಂದು ಪವರ್ ಲೈನ್ ನಿಮಗೆ, ಅದನ್ನ ನೀವು ಆಪರೇಟ್ ಮಾಡ್ತಿರಲ್ಲ, ನಿಮ್ಮ ಅಪ್ಲೈನ್ ಆಪರೇಟ್ ಮಾಡ್ತಾನೆ. ಓಕೆ, ನೀವು ಜಸ್ಟ್ ಸಿಂಪಲ್ಲು ನೀವು ಮಾಡಬೇಕಾಯ್ತು, ನಿಮ್ಮ ID ಏನು 5 ಜನ ಸಿಂಪಲ್ಲು ಡೈರೆಕ್ಟಾಗಿ ಅಪಾಯಿಂಟ್ ಮಾಡ್ಕೊಳ್ಳಿ. ಯಾಕಂದ್ರೆ 4 ಜನ ಆಲ್ರೆಡಿ ಪವರ್ಫುಲ್ ಇದ್ದಾರೆ, ಅವ್ರು ಇಂಡಿಪೆಂಡೆಂಟ್ ಕೆಲಸ ಮಾಡ್ತಿದ್ದಾರೆ, ನಿಮ್ಮ ವರ್ಕ್ ಇಲ್ಲ, ನಿಮ್ಮ ಅಬ್ಜೆನ್ಸಿಯಲ್ಲಿ ವರ್ಕ್ ಆಗುತ್ತೆ. ಓಕೆ, ಆ ಸಿಸ್ಟಮ್. ಓಕೆ, 6ನೇ ಲೈನು ಅಂದ್ರೆ 5 ಜನನ 5ನೇ ಲೈನ್ ನೀವು ಡೈರೆಕ್ಟ್ ಅಪಾಯಿಂಟ್ ಮಾಡ್ತಿರೋದು. 5ನೇ ವ್ಯಕ್ತಿನ ಅಪಾಯಿಂಟ್ ಮಾಡಿ. 5ನೇ ವ್ಯಕ್ತಿನ ನಾವು ಅಪಾಯಿಂಟ್ ಮಾಡಿದಾಗ ಮ್ಯಾಚಿಂಗ್ ಬೋನಸ್ ಎಷ್ಟು ಬರುತ್ತೆ? ಅಲ್ಲೂ ಸಹ 110, ಎಲ್ಲರಿಗೂ ಸೇಮ್, ಎಲ್ಲ ಲೈನಲ್ಲೂ 110 ಜನ ಸಿಂಗಲ್ ಸ್ಟಾರ್ನ ಮಾಡಿಸಿ. ಸಿಂಗಲ್ ಸ್ಟಾರ್ನೇ 110 ಜನ ಕಂಪ್ಲೀಟ್ ಮಾಡಿಸಿದಾಗ ಮ್ಯಾಚಿಂಗ್ ಬೋನಸ್ಸು 1,20,000 ಬರುತ್ತೆ. ಪರ್ಫಾರ್ಮೆನ್ಸ್ ಬೋನಸ್ಸು 80,000 ಬರುತ್ತೆ. ಡೈರೆಕ್ಟ್ ಫಸ್ಟ್ ಲೆವೆಲ್ಲು, ಡೈರೆಕ್ಟ್ ರೆಫರಲ್ಲು ಫಸ್ಟ್ ಲೆವೆಲ್ಲು 32,500 ಬರುತ್ತೆ. ಡೈರೆಕ್ಟ್ ರೆಫರಲ್ಲು ಸೆಕೆಂಡ್ ಲೆವೆಲ್ಲು 2,10,000 ಬರುತ್ತೆ. ಟೋಟಲಿ 4,92,500 ರೂಪಾಯಿ. ಟೋಟಲಿ 4,92,500 ರೂಪೀಸ್. ಅಂದ್ರೆ ಅದತ್ರ 5 ಲಕ್ಷ ಬಂತು. ಮಂತ್ಲಿ ಫಿಕ್ಸ್ ನಿಮ್ದು. ಇಲ್ಲಿಂದ ನೀವು ಪ್ರತಿ ತಿಂಗಳು 5 ಲಕ್ಷ ರೂಪಾಯಿ ಇನ್ಕಮ್ ಗಳಿಸ್ತೀರಿ. ದ ಸಿಂಪಲ್ ಪ್ಲಾನ್, ತುಂಬಾ ಸಿಂಪಲ್ ಐಡಿಯಾಲಜಿ, ತುಂಬಾ ಸಿಂಪಲ್ ಸ್ಟ್ಯಾಟಿಕ್ಸು, ತುಂಬಾ ಈಸಿ ಸಿಸ್ಟಮ್ನ ಯುಟಿಲೈಸ್ ಮಾಡ್ಕೊಳ್ಳಿ. ತಿಂಗಳಿಗೆ 5 ಲಕ್ಷ ರೂಪಾಯಿ ಗಳಿಸ್ಬೋದು. ಜಸ್ಟ್ ನೀವು 5 ಜನನ ಡೈರೆಕ್ಟಾಗಿ ನಿಮ್ಮಿಂದ 5 ಲೈನ್ ತಗೊಂಡೋದ್ರೆ ಡೆವಲಪ್ ಮಾಡಿದಾಗ 5 ಲಕ್ಷ ರೂಪಾಯಿ ಬರುತ್ತೆ. ನಿಮಗೆ ಇನ್ಕಮ್ ಎಷ್ಟು ಬೇಕು ಅನ್ನೋದು ನೀವೇ ಇಲ್ಲಿ ಫಿಕ್ಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ದ ನೆಕ್ಸ್ಟ್ ಸ್ಟೆಪ್ ಆಯ್ತು. ಹಾಗಾದ್ರೆ ಲೆಫ್ಟ್ ಅಲ್ಲಿ ನಾವು ಅಗೇನ್ ಪವರ್ ಲೈನ್ ಇದೆ ಒಂದು, ಅದನ್ನ ಆಪರೇಟ್ ಮಾಡೋದು ನಿಮ್ಮ ಅಪ್ಲೈನ್ ಲೀಡರ್ಗಳು ಮೇಂಟೈನ್ ಮಾಡ್ತಾರೆ. ರೈಟ್ ಸೈಡ್ ಅಲ್ಲಿ ನೀವು 6ನೇ ವ್ಯಕ್ತಿನ ಅಪಾಯಿಂಟ್ ಮಾಡಿರಿ, ಅಂದ್ರೆ ಟೋಟಲಿ 7 ಲೈನ್ ಬರುತ್ತೆ. ನೀವು
6ನೇ ವ್ಯಕ್ತಿನ ಈಗ ಇಂಟ್ರೊಡ್ಯೂಸ್ ಮಾಡಿರಿ. 6ನೇ ವ್ಯಕ್ತಿನ ಡೆವಲಪ್ ಮಾಡಕ್ ಟೈಮ್ ತಗೊಳತ್ತೆ. 1 ತಿಂಗಳ ಬೇಕಾ ಅಥವಾ 15 ದಿವಸ ಬೇಕಾ, ವಾರ ಬೇಕಾ? ನೀವು ಎಷ್ಟು ಫಾಸ್ಟ್ ಆಗಿ ಅವ್ರಿಗೆ ಕೂತ್ಕೊಂಡೆಲ್ಲ ಹೇಳ್ಕೊಟ್ಟು ಅವ್ರ ಟೀಮನ್ನು ಸೆಟ್ ಮಾಡ್ಕೊಡ್ತೀರಿ, ಅದ್ರ ಮೇಲೆ ಡಿಪೆಂಡ್ ಇಲ್ಲಿ. ಓಕೆ, 6ನೇ ವ್ಯಕ್ತಿಗೂ 110 ಜನ ಸಿಂಗಲ್ ಸ್ಟಾರ್ ಮಾಡಿಸ್ರಿ. 6 × 110 ಸಿಂಗಲ್ ಸ್ಟಾರ್ನ ಮಾಡಿಸಿ ಟೋಟಲಿ 6ನೇ ವ್ಯಕ್ತಿಗೂ. ಅವಾಗ ನಿಮಗೆ ಬರ್ಬೇಕಾಗಿದ್ದು ಇನ್ಕಮ್ ಟೋಟಲಿ 5 ಲಕ್ಷದ ಬದಲಿಗೆ ಎಷ್ಟು ಮ್ಯಾಚಿಂಗ್ ಬೋನಸ್ ಇಲ್ಲಿ 1,20,000 ಬಂತು. ಪರ್ಫಾರ್ಮೆನ್ಸ್ ಬೋನಸ್ಸು 80,000 ಬಂತು. ಫಸ್ಟ್ ಲೆವೆಲ್ಲು 99,000, ಸೆಕೆಂಡ್ ಲೆವೆಲ್ಲು 3,02,400 ರೂಪಾಯಿ. ಟೋಟಲ್ ಇನ್ಕಮ್ಮು 6 ಲಕ್ಷ ಬಂತು. ಸಿಂಪಲ್ 6 ಲ್ಯಾಕ್ಸ್ ರುಪೀಸು ಎವ್ರಿ ಮಂತ್ ಅವರೇಜ್ ತಿಂಗಳ ಬಂದ್ಬಿಡ್ತು ನೋಡ್ರಿ. 5 ಲಕ್ಷದದ್ದು ಮತ್ತೆ 6 ಲಕ್ಷಕ್ಕೆ ಶಿಫ್ಟ್ ಆದ್ರಿ. ಜಸ್ಟ್ ಒಂದೊಂದು ಲೈನ್ ಇಂಟ್ರೊಡ್ಯೂಸ್ ಮಾಡ್ಯಾರೆ. ಒಬ್ಬ ವ್ಯಕ್ತಿಯಿಂದ ಒಂದು ಲೈನಿಂದ 1 ಲಕ್ಷಪ್ಪ ಫಿಕ್ಸ್ ಇನ್ಕಮ್ ಮಂತ್ಲಿ ಅವರೇಜು. ಅವ್ರನ್ನ ಒಬ್ಬ ವ್ಯಕ್ತಿನ ಡೆವಲಪ್ ಮಾಡಕ್ಕೆ 15 ದಿವಸ ಫಾಸ್ಟ್ ಆಗಿ ಆದ್ರೆ ಬೇಡ 8 ದಿವಸ ಆಗ್ಬೋದು, ಬೇಡ 15 ದಿವಸ ತಗೋಬಹುದು, ಇಲ್ಲ 20 ದಿವಸ ಆಗ್ಬೋದು. ಎಷ್ಟು 110 ಜನ ಸಿಂಗಲ್ ಸ್ಟಾರ್ ಮಾಡ್ಸಕ್ಕೆ. ಬೇಡ 1 ತಿಂಗಳು ಲೇಟ್ ಅಂದ್ರೆ 1 ತಿಂಗಳು ಆಗ್ಬೋದು. ಓಕೆ, 6ನೇ ವ್ಯಕ್ತಿಗೆ 6 ತಿಂಗಳು ತಗೊಳ್ಳಿ ಬಿಡಿ, ಅವಸರ ಯಾಕೆ? 10 ವರ್ಷ ಇರುತ್ತೆ. ಪ್ಲಾನ್ ಎಲ್ಲರೂ ಹೋಗುತ್ತಾ? ಕಂಪನಿ ಎಲ್ಲರೂ ಹೋಗುತ್ತಾ? ಖಂಡಿತ ಇಲ್ಲ. ಈ ಕಂಪನಿ 10 ವರ್ಷ ಬಾಂಡ್ ಇದೆ. ಓಕೆ, ಬಾಂಡಿಂಗ್ ನೀವು 10 ವರ್ಷಕ್ಕೆ ಇಟ್ಕೊಳ್ಳಿ, 6 ತಿಂಗಳು ತಗೊಳ್ಳಿ, ತೊಂದರೆ ಇಲ್ಲ. ನಿಮಗೆ ಇನ್ಕಮ್ ಎಷ್ಟು? 6 ಲಕ್ಷ ರೂಪಾಯಿ. ವೆರಿ ಸಿಂಪಲ್ ಪ್ಲಾನು. ಎವ್ರಿ ಮಂತ್ ಇಲ್ಲಿ 6 ಲಕ್ಷ ರೂಪಾಯಿ ಬರುತ್ತೆ, ಕಂಪ್ಲೀಟ್ ಆಗುತ್ತೆ. ಸ್ನೇಹಿತರೆ, ದ ನೆಕ್ಸ್ಟ್ ಸ್ಟೆಪ್ ಇಲ್ಲಿ 7ನೇ ವ್ಯಕ್ತಿನ ಇಂಟ್ರೊಡ್ಯೂಸ್ ಮಾಡಿರಿ. 6ನೇ ವ್ಯಕ್ತಿನ ಇಂಟ್ರೊಡ್ಯೂಸ್ ಮಾಡಾಯ್ತು, ಅವ್ರ ಜೊತೆಲಿ ಇದ್ರಿ. 7ನೇ ವ್ಯಕ್ತಿನ ಇಂಟ್ರೊಡ್ಯೂಸ್ ಮಾಡಿರಿ ನೀವು. ಇಲ್ಲಿ 110 × 7 ಸಿಂಗಲ್ ಸ್ಟಾರ್ನ ಮಾಡಿಸಿರಿ. ಇಲ್ಲೂ ಸಹ ಸಿಂಗಲ್ ಸ್ಟಾರ್ ಇದು ರನ್ನಿಂಗ್ ಇರುತ್ತೆ. ಓಕೆ, ದ ಪವರ್ ಲೆಗ್ ಇಲ್ಲೂ ಸಹ ಕ್ಯಾರಿ ಫಾರ್ವರ್ಡ್ ಇರುತ್ತೆ. ಓಕೆ, ಇದನ್ನ ಪವರ್ ಲೆಗ್ ಕಡಿಮೆ ಆದ್ರೆ ಅಪ್ಲೈನ್ ಕೇಳಿ. ಓಕೆ, ಮ್ಯಾಚಿಂಗ್ ಬೋನಸ್ ಇಲ್ಲಿ ಅವಾಗ ನಮ್ಗೆ ಎಷ್ಟು ಬರುತ್ತೆ? 1,80,000 ಬರುತ್ತೆ. ಪರ್ಫಾರ್ಮೆನ್ಸ್ ಬೋನಸ್ಸು 80,000 ಬರುತ್ತೆ. ಫಿಕ್ಸ್ ಇನ್ಕಮ್ ನೋಡಿ ಸರ್, ಮ್ಯಾಚಿಂಗ್ ಬೋನಸ್ ಇಲ್ಲಿ ಫಿಕ್ಸ್ ಇನ್ಕಮ್ 1,80,000. ಓಕೆ, ಇಲ್ಲಿ ಪರ್ಫಾರ್ಮೆನ್ಸ್ ಬೋನಸ್ 80,000 ಅದನ್ನ ದಾಟಕ್ಕಿಲ್ಲ. ಆದರೆ ಟೋಟಲಿ ಇಲ್ಲಿ ಬರೋದು ಫಸ್ಟ್ ಲೆವೆಲ್ಲು 1,15,000. ಸೊ ಇಲ್ಲಿ ಜಸ್ಟ್ 30,000 ಇಂಟು 4 1,20,000 ಬರುತ್ತೆ ಇಲ್ಲಿ ಮ್ಯಾಚಿಂಗ್ ಬೋನಸ್ಸು. ಸೊ ಇಲ್ಲಿ ಪರ್ಫಾರ್ಮೆನ್ಸ್ ಬೋನಸ್ ಮಾತ್ರ 80,000 ಬರುತ್ತೆ. ಜಸ್ಟ್ ಟೆಕ್ನಿಕಲಿ ಒಂದು 80 ಆಗೈತೆ, ಸಾರಿ, ಅದು 1,20,000 ಮ್ಯಾಚಿಂಗ್ ಬೋನಸ್ಸು. ಟೋಟಲಿ ಫಸ್ಟ್ ಲೆವೆಲ್ ಇನ್ಕಮ್ಮು 1,15,000, ಸೆಕೆಂಡ್ ಲೆವೆಲ್ ಇನ್ಕಮ್ಮು 4,11,000. ಟೋಟಲಿ ಎಷ್ಟು ಬಂತು? 7,27,000. ಅವರೇಜ್ 7 ಲಕ್ಷ ರೂಪಾಯಿ. ಸಿಂಪಲ್ 7 ಲಕ್ಷ ರೂಪಾಯಿ ಇನ್ಕಮ್. ಒಂದೊಂದು ಲೈನಿಗೆ ನೀವು ಕರೆಕ್ಟಾಗಿ ಕ್ಯಾಲ್ಕುಲೇಟ್ ಮಾಡಿದ್ರೆ 1 ಲಕ್ಷ ಬರುತ್ತೆ. ಒಂದು ಲೈನಿಗೆ, ಒಂದೊಂದೇ ಲೈನು. 110 ಜನ ಸಿಂಗಲ್ ಸ್ಟಾರ್ನ ನೀವು ಮಾಡ್ಕೊಂತ ಬನ್ನಿ. ಸಿಂಗಲ್ ಸ್ಟಾರ್ಸು 0 ರಿಸ್ಕಲ್ಲಿ ಬರುತ್ತೆ. ಇದು 0 ರಿಸ್ಕಲ್ಲಿ ಬರುತ್ತೆ. ಒಂದೇ ಸರಿ ನನಗೆ 10 ಜನ ಸಿಗಲಿಲ್ಲ ರೈಟ್ ಪರ್ಸನ್ ಸಿಕ್ಕಿಲ್ಲ, ನಾನು ಯಾರನ್ನ ಅಪಾಯಿಂಟ್ ಮಾಡಿದ್ದೆ, ಅವ್ರು ಕೆಲಸ ಮಾಡಲಿಲ್ಲ, XYZ ಕಾರಣಗಳು ಇದ್ದೇ ಇರುತ್ತೆ. ದಿಸ್ ಇಸ್ ಇಂಡಿಯನ್ ಮಾರ್ಕೆಟು. ಇಲ್ಲ ಹಾಗೆ ನಾವು ಸೆಲೆಕ್ಟ್ ಮಾಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾನು ಎಂಥ ವ್ಯಕ್ತಿನ ಸೆಲೆಕ್ಟ್ ಮಾಡ್ಕೊಳ್ತೀನಿ, ನನಗೆ ಬಿಸಿನೆಸ್ ಬೇಕು, ನಾನು ಇಂಟ್ರೋವರ್ಟ್ ತಗೋಬೇಕು, ನಾನು ಸೆಲೆಕ್ಟ್ ಮಾಡೋ ವ್ಯಕ್ತಿನ ತಗೋಬೇಕು. ಎಂತೆಂಥವ್ರು ತಗೋಬೇಕಂತ ನಾವು ನಿನ್ನೆ ಆಲ್ರೆಡಿ ಹೇಳ್ಕೊಟ್ಟಿದ್ವಿ, ಇನ್ನೊಂದು ವಿಡಿಯೋದಲ್ಲಿದೆ. ಓಕೆ, ಜಸ್ಟ್ ಸಿಂಪಲ್ಲು ನೀವು 7,20,000. ಓಕೆ, ಅವರೇಜ್ 7 ಲಕ್ಷ ರೂಪಾಯಿ ಫಿಕ್ಸ್ ಇನ್ಕಮ್ ನಿಮಗೆ ಬರುತ್ತೆ. ನೆಕ್ಸ್ಟ್ ಲೆವೆಲ್ಗೆ ಹೋದ್ರೆ ನಾವು 8ನೇರು 9ನೇ ಒಂದು ಪವರ್ ಲೆಗ್ ಮಾಮೂಲಿ ಇದ್ದೇ ಇರುತ್ತೆ. ನೀವು ಡೈರೆಕ್ಟ್ ಆಗಿ 8 ಜನ ಇಂಟ್ರೊಡ್ಯೂಸ್ ಮಾಡಿರಿ. ಓಕೆ, ಓವರ್ ನೈಟ್ ಮಾಡಿ ನಾವು ಹೇಳ್ತಾ ಇಲ್ಲ. ನಿಮಗೆ ಯಾವಾಗ ಇನ್ಕಮ್ ಬೇಕು, ಎಷ್ಟು ಫಾಸ್ಟ್ ಬೇಕು, ಎಷ್ಟು ದುಡ್ಡು ಬೇಕು, ನೀವೇ ನಿಮ್ಮ ಟೈಮ್ ಟೇಬಲ್ ಫಿಕ್ಸ್ ಮಾಡ್ಕೊಳ್ಳಿ, ನೀವೇ ನಿಮ್ಮ ಇನ್ಕಮ್ನ ಫಿಕ್ಸ್ ಮಾಡ್ಕೊಳ್ಳಿ. 8 ಜನ ಡೈರೆಕ್ಟಾಗಿ ಸಿಂಗಲ್ ಸ್ಟಾರ್ನ ಮಾಡಿಸಿ ಒಂದು ಲೈನಲ್ಲಿ ಕನಿಷ್ಠ 110 ಜನ ಸಿಂಗಲ್ ಸ್ಟಾರ್ ಇರಲಿ. ನಿಮ್ಮ ಕೆಳಗಿರೋರ್ಗು ಇದನ್ನೇ ಹೇಳ್ಕೊಡಿ, ಅವಾಗ ಜಾಸ್ತಿ ಆಗ್ತಾ ಹೋಗುತ್ತೆ, ಅದು ಬೇರೆ ವಿಚಾರ. ಆದರೆ ಮಿನಿಮಮ್ ಇನ್ಕಮ್ ಅಂತ ಬೇಕಲ್ಲ. ಸೊ ಅದಕ್ಕೆ ಮ್ಯಾಚಿಂಗ್ ಬೋನಸ್ಸು ಅವಾಗ ನಮಗೆ ಎಷ್ಟು ಬರುತ್ತೆ? 1,20,000. ಪರ್ಫಾರ್ಮೆನ್ಸ್ ಬೋನಸ್ಸು 80,000 ಬರುತ್ತೆ. ಅವಾಗ ಫಸ್ಟ್ ಲೆವೆಲ್ಲು 1,32,000, ಸೆಕೆಂಡ್ ಲೆವೆಲ್ಲು 5,37,000. ಟೋಟಲಿ ಇನ್ಕಮ್ಮು 8,69,000 ಎವ್ರಿ ಮಂತು. 8,69,000 ಪ್ರತಿ ತಿಂಗಳು ಬರುತ್ತೆ. ಅಪ್ ಟು 1 ವರ್ಷ 10 ವರ್ಷವರೆಗೂ ಬರುತ್ತೆ. ಸೊ ಪರ್ ಮಂತ್ಲಿ ಎವ್ರಿ ಮಂತು ಫಿಕ್ಸ್ ಇನ್ಕಮ್ಮು, ಮಿನಿಮಮ್ ಇನ್ಕಮ್ ರೀ ಇದು. ಒಬ್ಬ ಜಾಬ್ ಹೋಲ್ಡರ್ಸ್ ಏನು ದುಡಿತಾರೋ ದ ಸಿಂಪಲ್ ಇನ್ಕಮ್
8 ಲಕ್ಷ ರೂಪಾಯಿ ನೀವು ಫಿಕ್ಸ್ ಮಾಡ್ಕೊಳ್ಳಿ. ಈಸಿ ವೇ. ಇಲ್ಲಿ ಜೀರೋ ರಿಸ್ಕು, ಯಾರಿಗೂ ಇಲ್ಲಿ ಬರ್ಡನ್ ಇಲ್ಲ, ಯಾರು ನಿಮ್ಮ ಮನೆ ಬಾಗ್ಲಿಗೆ ಬರೋದಿಲ್ಲ, ಥ್ಯಾಂಕ್ಸ್ ಹೇಳ್ತಾರೆ ಬಿಟ್ರೆ ಎಲ್ಲವೂ ಇಲ್ಲಿ ಪ್ಲಸ್ ಬಿಟ್ರೆ ಮೈನಸ್ ಪಾಯಿಂಟ್ ಇಲ್ಲ ಸರ್. ಇಲ್ಲಿ ಈ ಕ್ಲಬ್ ಅಷ್ಟು, ಈ ಕ್ಲಬ್ಬು ಎವರ್ಗ್ರೀನು ಮತ್ತು ಹೆಲ್ತಿ ಸಿಸ್ಟಮ್, ಇದು ಅನ್ಹೆಲ್ತಿ ಇಲ್ಲ ಸ್ನೇಹಿತರೆ. ಹಾಗಾದ್ರೆ ಜಸ್ಟ್ ಸಿಸ್ಟಮ್ಮು ಓಕೆ. ನಿಮಗೆ ಟೋಟಲಿ ಇಲ್ಲಿ 10 ಲೈನ್ ಬಂತು. 10 ಲೈನಲ್ಲಿ 1 ಲೈನ್ನ ಆಪರೇಟ್ ಮಾಡ್ತಿರೋರು ನೀವು ಮಾಡ್ತಾ ಇಲ್ಲ, ನಿಮ್ಮ ಪವರ್ ಲೈನ್ ಮೇಂಟೈನ್ ಮಾಡ್ತಿರೋರು ನಿಮ್ಮ ಅಪ್ಲೈನ್ ಲೀಡ್ರು. ಓಕೆ, ನೀವಿಲ್ಲಿ ಡೈರೆಕ್ಟ್ ಆಗಿ 9 ಜನ ಇಂಟ್ರೊಡ್ಯೂಸ್ ಮಾಡಿ, 9ನೇ ವ್ಯಕ್ತಿನ ಇಂಟ್ರೊಡ್ಯೂಸ್ ಮಾಡಿರಿ. ಅಲ್ಲೂ ಸಹ ಆ ಲೈನಲ್ಲೂ 110 ಜನ ಸಿಂಗಲ್ ಸ್ಟಾರ್ನ ಕಂಪ್ಲೀಟ್ ಮಾಡಿಸಿ. ಸಿಂಗಲ್ ಸ್ಟಾರ್ ಅಂದ್ರೆ ಏನು ಅಂತ ಎಲ್ಲರಿಗೂ ಹೇಳಿವಿ. ದ ಸ್ಟಾರ್ ಕ್ಲಬ್ಗೆ ಇನ್ವಾಲ್ವ್ ಮಾಡ್ಕೊಳ್ಳಿ. ಪ್ರತಿಯೊಬ್ಬರಿಗೂ ಬೇಕಲ್ಲ, ಪ್ರತಿ ತಿಂಗಳು ಬೈ ಮಾಡಬೇಕು, ಯೂಸ್ ಮಾಡಲೇಬೇಕಲ್ಲ. ಹಾಗಾದ್ರೆ ಮ್ಯಾಚಿಂಗ್ ಬೋನಸ್ ಎಷ್ಟು ಬಂತು? 1,20,000 ಮಾಮೂಲಿ. ಇದು ಜಾಸ್ತಿ ಆಗೋದಿಲ್ಲ, ಫಿಕ್ಸ್ ಇನ್ಕಮ್ ಅದು. ಪ್ರತಿ ತಿಂಗಳು ಒಬ್ಬ ಮ್ಯಾಚಿಂಗ್ ಬೋನಸ್ ಒಂದು ಐಡಿಗೆ, ಒಬ್ಬ ವ್ಯಕ್ತಿ, ಇಲ್ಲಿ ಒಂದು ಫ್ಯಾಮಿಲಿಗೆ ಒಂದೇ ಐಡಿ ಇರೋದ್ರಿಂದ ಇಲ್ಲಿ ಬರೋದೇ 30,000 ರೂಪಾಯಿ ವಾರ. ತಿಂಗಳಿಗೆ ನಮಗೆ ಇಂಟು 4 ಬರುತ್ತೆ, 1,20,000 ಅಷ್ಟೇ ಬರುತ್ತೆ. ಹಾಗಾದ್ರೆ 1,20,000 ಮ್ಯಾಚಿಂಗ್ ಬೋನಸ್ ಬಂತು. ಪರ್ಫಾರ್ಮೆನ್ಸ್ ಬೋನಸ್ಸು 80,000 ಬಂತು. ಫಸ್ಟ್ ಲೆವೆಲ್ ಇನ್ಕಮ್ಮು 1,48,500. ಸೆಕೆಂಡ್ ಲೆವೆಲ್ ಇನ್ಕಮ್ಮು 6,80,000. ಟೋಟಲ್ ಇನ್ಕಮ್ ಎಷ್ಟಾಯ್ತು? 10,28,900 ರೂಪಾಯಿ. ಟೋಟಲಿ ಎಷ್ಟು ಇನ್ಕಮ್ ಬಂತು? 10 lakhs rupees. ಆವರೇಜ್ ಅಪ್ಪ. ತಿಂಗಳಿಗೆ 10 ಲಕ್ಷ, ತಿಂಗಳಿಗೆ 10 ಲಕ್ಷ. ಜೀರೋ ರಿಸ್ಕು, ಯಾರಿಗೂ ಬರ್ಡನ್ ಇಲ್ಲ, 100% ಸಕ್ಸಸ್ ಪ್ಲಾನು. ಇಲ್ಲಿ ಎಲ್ಲೂ ಫೇಲ್ಯೂರ್ ಇಲ್ಲ, ಇಲ್ಲಿ ಯಾರಿಗೂ ಬರ್ಡನ್ನು ಇಲ್ಲ, ಫೇಲ್ಯೂರ್ ಇಲ್ಲ. ತಿಂಗಳ 10 ಲಕ್ಷ, ಎವ್ರಿ ಮಂತ್ 10 ಲಕ್ಷ ಇಸ್ ಗುಡ್ ಮನಿ. ಎಕ್ಸ್ಟ್ರಾ ಇನ್ಕಮ್ ಇದು ಡೂಪ್ಲಿಕೇಶನ್ ಆಗ್ತಾ ಹೋಗುತ್ತೆ, ಬಟ್ ನಿಮಗೆ ಮಿನಿಮಮ್ ಇನ್ಕಮ್ ನಾನು ಹೇಳ್ತಿರೋದು. ಆಕ್ಚುಲಿ ಮ್ಯಾಕ್ಸಿಮಮ್ ಇದು 1,35,00,000 ಆಗುತ್ತೆ. ಬೇಡಪ್ಪ, ಮಿನಿಮಮ್ ನನಗೆ ಇಷ್ಟ ಅಂತ ಬೇಕು. 10 ಲಕ್ಷನೂ ಬೇಡವಾ? ಓಕೆ, 10 ಲಕ್ಷ ರೂಪಾಯಿ ಇನ್ಕಮ್, ಬೇಸಿಕ್ ಇನ್ಕಮ್ ಇದು. ಹಿಂಗೆ ನೀವು ಒಬ್ಬೊಬ್ಬರ ಲೈನ್ನ ಡೆವಲಪ್ ಮಾಡ್ತಾ ಆನಂತರ 10ನೇದಕ್ಕೆ ಬನ್ನಿ. ಒಂದೇ ಸರಿಗೆ ನೀವು 10 ಜನಕ್ಕೆ ಮಾಡೋಕ್ಕಾಗದೇ ಇರ್ಬೋದು, 10 ಜನ ನಿಮಗೆ ಅಂತ ರೈಟ್ ಪರ್ಸನ್ ಸಿಗದೇ ಇರ್ಬೋದು. ಬಟ್ ಸ್ಟೆಪ್ ಬೈ ಸ್ಟೆಪ್ ಹೋಗಿ ಸ್ಟಾರ್ ಕ್ಲಬ್ಗಳು ಇಂಟ್ರೊಡ್ಯೂಸ್ ಮಾಡ್ಕೊತ ಬನ್ನಿ. ಮಂತ್ಲಿ ಬೈ ಮಾಡೋ ಅಂತ ಲೀಸ್ಟ್ ಮಾಡ್ಕೊಳ್ಳಿ, ಡೈರಿ ಮಾಡ್ಕೊಳ್ಳಿ, ಬರ್ಕೊಳ್ಳಿ, ಅವ್ರ ಆರ್ಡರ್ ಹಾಕ್ಸೋದು ಬರ್ಕೊಳ್ಳಿ. ಸೊ ಪ್ರತಿಯೊಂದು ಆರ್ಡರ್ ಹಾಕೋರು ನೀವೇ ಜಸ್ಟ್ ಐಡಿಯಿಂದ ಟಾಪ್ ಅಪ್ ಮಾಡ್ಕೊಳೋದು ಅಷ್ಟೇ, ರೀಪರ್ಚೇಸಿಂಗ್ ಎಷ್ಟದು. ಸೊ ಆ ಥರದ್ದು ಈಗ ಆಲ್ರೆಡಿ ರನ್ನಿಂಗಲ್ಲಿದೆ, ಸ್ಟಾರ್ಟ್ ಆಗಿದೆ. ಜಸ್ಟ್ ತಿಂಗಳಿಗೆ 10 ಲಕ್ಷ ಫಸ್ಟ್ ಬೇಸಿಕ್ ಇನ್ಕಮ್. ದಿಸ್ ಇಸ್ ಬೇಸಿಕ್ ಇನ್ಕಮ್ಮು. ಸೊ ಎಕ್ಸ್ಟ್ರಾ ಮ್ಯಾಕ್ಸಿಮಮ್ ಭಾಳಷ್ಟು ಇರುತ್ತೆ, ಆದರೆ ಇಲ್ಲಿ ಮಿನಿಮಮ್ ಬೇಕಲ್ಲ. ಮಿನಿಮಮ್ ನನಗೆ ಹೌದಪ್ಪ, ಸೊ ನಾವು ಸುಮ್ಮನೆ ಮಿನಿಮಮ್ ಇನ್ಕಮ್ ಬೇಕೇ ಬೇಕು ಅಂತ ತಿಂಗಳಿಗೆ 10 ಲಕ್ಷ ಫಿಕ್ಸ್ ಮಾಡ್ಕೊಳ್ಳಿ. ನಿಮ್ಮ ಕೈಲಿ ಇದೆ ಅದು. ಅದಕ್ಕೆ ನಾವು ಬ್ಯಾಕ್ ಎಂಡ್ ಏನು ಬೇಕೋ ಬ್ಯಾಕ್ ಎಂಡ್ ಆಲ್ರೆಡಿ ಸಪೋರ್ಟ್ ಮಾಡ್ತಾ ಇದೀವಿ. ಸೊ ಇಷ್ಟು 100% 10 ಲಕ್ಷ ರೂಪಾಯಿ ಅರ್ನ್ ಮಾಡ್ಬೋದು, ಯಾವುದು ಡೌಟ್ ಇಲ್ಲ ಸ್ನೇಹಿತರೆ. ಆಲ್ರೆಡಿ ಹಾಗಾದ್ರೆ ಇಷ್ಟೆಲ್ಲ ನಾವು ಸ್ಟಾರ್ ಕ್ಲಬ್ ಅನ್ನು ಮಾಡಿದ್ದಕ್ಕೆ ನಮಗೆ ಏನಾದರೂ ಕೈಯಿಂದ ಖರ್ಚಾಗುತ್ತಾ ಸರ್? ಖಂಡಿತ ಇಲ್ಲ ಸರ್. ನಿಮಗೆ 10 ಪೈಸೆನೂ ಕೈಯಿಂದ ಖರ್ಚಾಗಲ್ಲ. ಜೀರೋ ರಿಸ್ಕ್, ನಾಲೆಡ್ಜ್, ಜಸ್ಟ್ ನೀವು ಸ್ಟ್ರಾಟಜಿ, ಐಡಿಯಾಲಜಿ, ನಿಮ್ಮ ಬುದ್ಧಿವಂತಿಕೆ ಸರ್. ಹಳೆ ಕಾಲದ ಸಿಸ್ಟಮ್ ವರ್ಕ್ ಆಗಲ್ಲ ಸರ್. ದ ನ್ಯೂ ರೆವಲ್ಯೂಷನ್, ನ್ಯೂ ಟಾಕ್, ನ್ಯೂ ಸಿಸ್ಟಮ್ ಸ್ನೇಹಿತರೆ. ಹಾಗಾದ್ರೆ ದ ಸಿಂಗಲ್ ಸ್ಟಾರ್ ಕ್ಲಬ್ಬು 100% ಪ್ರತಿಯೊಬ್ಬ ವ್ಯಕ್ತಿನೂ, ಒಬ್ಬ ಕಾಮನ್ ಮ್ಯಾನ್ನ ಶ್ರೀಮಂತರು ಮಾಡಿಸುವಂಥ ಸಿಸ್ಟಮ್. ದ ಸಿಂಗಲ್ ಸ್ಟಾರ್ ಅಲ್ಲಿ ಏನಪ್ಪ ಬರ್ಡನ್ನು? ತಿಂಗಳಿಗೆ 6,200 ರೂಪಾಯಿ ನಾನು ಪರ್ಚೇಸ್ ಮಾಡಿದೆ. 2 ಬಾಟ್ಲನ್ನ ನಾನು ಯೂಸ್ ಮಾಡಿದೆ, ನೆನ್ಪಿಟ್ಕೊಳ್ಳಿ. 3 ಬಾಟ್ಲನ್ನು ನಮ್ಮ ಸ್ನೇಹಿತರಿಗೆ ಕೊಟ್ಟನಪ್ಪ. ಓಕೆ, ಅವರು 2,600 ಇಂಟು 3, 7,000 ಚಿಲ್ಲರ ದುಡ್ಡು ಇಸ್ಕೊಂಡೆ. ಮತ್ತೆ ಅದೇ ದುಡ್ಡನ್ನೇ ಮತ್ತೆ ಕಂಪ್ನಿಗೆ ಹಾಕಿದೆ. ಮತ್ತೆ 5 ಬಾಟ್ಲು ಬಂತು. ಮತ್ತೆ 2 ಬಾಟ್ಲು ನಾನು ನೆಕ್ಸ್ಟ್ ಮಂತ್ ಯೂಸ್ ಮಾಡಿದೆ, ಮತ್ತೆ ತರಿಸ್ಕೊಂಡೆ. ಹಿಂಗೆ ರೊಟೇಷನ್ ಮಾಡೋದಷ್ಟೇ. ನಿಮ್ಮ ಕೈಯಿಂದ ಇನ್ವೆಸ್ಟ್ಮೆಂಟ್ ಇರಲ್ಲ, ಜೀರೋ ರಿಸ್ಕ್ ಇದು ಸ್ನೇಹಿತರೆ. ಇದಕ್ಕೆ ಕಂಪನಿ ಏನು ಕೊಡುತ್ತೆ? ಎಕ್ಸ್ಟ್ರಾ ನಮಗೆ 1 ವರ್ಷ ಆದ್ಮೇಲೆ 5 ಬಾಟ್ಲು ಫ್ರೀ. ನಿಮಗೆ ನೆನ್ಪಿಟ್ಕೊಳ್ಳಿ. ಇದ್ರ ಜೊತೆಗೆ ಎಷ್ಟದು? 5 ಬಾಟ್ಲ್ ಅಂದ್ರೆ 13,000 ರೂಪಾಯಿದು ವರ್ತ್ ಪ್ರಾಡಕ್ಟ್ ಫ್ರೀ ಕೊಡುತ್ತೆ. ಜೊತೆಗೆ 1 ಲಕ್ಷ ರೂಪಾಯಿ ಕಾರ್ ಫಂಡ್ಗೆ ನಿಮಗೆ ಕೊಡುತ್ತೆ. ಯಾವಾಗ? 12 ತಿಂಗಳು ಕಂಪ್ಲೀಟ್ ಆದ್ಮೇಲೆ, ಕ್ಯಾಲೆಂಡರ್ ಡೇಟ್ ಅಲ್ಲಿ ಕಂಪ್ಲೀಟ್ ಮಾಡಬೇಕು. ಈ ತರದ್ದೊಂದು ಗೋಲ್ಡನ್ ಆಪರ್ಚುನಿಟಿ, ಅದ್ಭುತ ವ್ಯವಸ್ಥೆ
ಸೊ ದ ನ್ಯೂ ರೆವಲ್ಯೂಷನ್ ಈಗ ಸ್ಟಾರ್ಟ್ ಆಗಿದೆ. ಯುಟಿಲೈಸ್ ಮಾಡ್ಕೊಳ್ಳಿ. 100% ನೀವು ಸಕ್ಸಸ್ ಆಗ್ತೀರಾ. ಈ ಪ್ಲಾನ್ ಅಲ್ಲಿ ಇನ್ಕಮ್ ಬರೋದೇ ಈ ತರ. ಈಗೇನ್ ಸ್ಟ್ರಾಟಜಿ ಇದೆ ಇದೇ ತರನೇ ಈ ಪ್ಲಾನ್ ಇರೋದು. ತುಂಬಾ ಜನಕ್ಕೆ ನೀವು ಬೈನರಿ ಅಮೆರಿಕನ್ ಬೈನರಿ ತರ ತಿಳ್ಕೊಬೇಡಿ. ಇದು ಆಕ್ಚುಲಿ ಇದು ಹಿಂಗಿಲ್ಲ. ಈ ಪ್ಲಾನ್ ಏನ್ ನಾನು ಎಕ್ಸ್ಪ್ಲೇನ್ ಮಾಡಿದ್ನೋ ಇದೇ ತರನೇ ಇರೋದು. ನೀವು ಇದೇ ತರನೇ ಬನ್ನಿ, ಎಲ್ಲೂ ಫೇಲ್ಯೂರ್ ಆಗಲ್ಲ, ಎಲ್ಲೂ ನಿಮಗೆ ಡ್ರಾಬ್ಯಾಕ್ ಇಲ್ಲ, ಎಲ್ಲೂ ಮೈನಸ್ ಪಾಯಿಂಟ್ ಇರಲ್ಲ. ಎಲ್ಲರಿಗೂ ನಿಮ್ಮ ನಂಬ್ಕೊಂಡವ್ರಿಗೂ ಇನ್ಕಮ್ ಬರುತ್ತೆ, ನಿಮಗೂ ಇನ್ಕಮ್ ಬರುತ್ತೆ, ನಿಮಗೆ ಆರೋಗ್ಯ ಸುಧಾರಿಸುತ್ತೆ, ನಿಮ್ಮ ನಂಬ್ಕೊಂಡ್ರ ಪ್ರತಿಯೊಬ್ಬರಿಗೂ ಆರೋಗ್ಯ ಸುಧಾರಿಸುತ್ತೆ. ರಿಸ್ಕ್ ಇಲ್ಲ, 0 ರಿಸ್ಕ್, 1 ರೂಪಾಯಿನೂ ಖರ್ಚಾಗಂಗಿಲ್ಲ. ಎಲ್ಲರೂ ಮನೆ ಮಂದಿ ಮಕ್ಕಳೆಲ್ಲ ಆರೋಗ್ಯ ಸುಧಾರಿಸ್ಕೊಳ್ಳುವಂತ ಸಿಸ್ಟಮ್ ಇದು ಸಿಂಗಲ್ ಸ್ಟಾರ್. ಓಕೆ, ಈ ತರದೊಂದು ಬಿಗ್ಗೆಸ್ಟ್ ಆಪರ್ಚುನಿಟಿ ನಾವು ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದೀವಿ. ಓಕೆ, ಇದನ್ನ ಯುಟಿಲೈಸ್ ಮಾಡ್ಕೊಳ್ಳಿ. ಸೊ ನಿಮ್ ಸ್ನೇಹಿತರುಗಳಿಗೆ ಹೇಳಿ, ಸೊ ಅವರು ಯುಟಿಲೈಸ್ ಮಾಡ್ಕೊಳ್ಳಿ. ಸೊ ಎಲ್ಲರೂ ಆರೋಗ್ಯವಾಗಿರ್ಲಿ ಅನ್ನೋದೇ ನಮ್ಮ ಉದ್ದೇಶ. ಸೊ ಹಾಗಾಗಿ SMP ಅಲ್ಲಿಂದ ಸ್ಪೆಷಲ್ ಒಂದು ಪ್ಯಾಕೇಜ್, ಸ್ಪೆಷಲ್ ಒಂದು ಸ್ಟಾರ್ ಕ್ಲಬ್ ಪ್ಯಾಕೇಜ್. ನಮ್ದು ರಿಯಲ್ ಸಿಸ್ಟಮ್ ಬೇರೆ ಇದೆ, ಅದ್ರ ಜೊತೆಗೆ ಅಡಿಷನಲಿ ಸಿಸ್ಟಮ್ ಇದೊಂದು ನಿಮ್ಮ ಅಂದ್ರೆ ಮಿನಿಮಮ್ ಇನ್ಕಮ್ಗೆ ಅಂತ ನಿಮಗೆ ಫಿಕ್ಸ್ ಮಾಡಿಕೊಟ್ಟಿದೆ. ಸೊ ಇದನ್ನು ಮ್ಯಾಕ್ಸಿಮಮ್ ಎಲ್ಲರೂ ಯುಟಿಲೈಸ್ ಮಾಡಿಕೊಂಡು ನಿಮ್ಮ ಕುಟುಂಬ ಆರೋಗ್ಯವಾಗಿರ್ಲಿ ಮತ್ತು ನೀವು ಆರೋಗ್ಯವಾಗಿರ್ಲಿ, ನಿಮ್ಗೆ ಆದಾಯನ ತಂದ್ಕೊಳ್ಳಿ. ಇದು ಜಸ್ಟ್ ಈ 10 ಲೈನ್ ಕಂಪ್ಲೀಟ್ ಮಾಡಕ್ಕೆ 3 ತಿಂಗಳ ಟೈಮ್ ಆಗ್ಲಿ ಬಿಡಿ, 6 ತಿಂಗಳಾಗ್ಲಿ ಬಿಡಿ. ಇಲ್ಲಿ ಯಾರಿಗೂ ನೀವೇನಿಲ್ಲಿ ಯಾರಿಗೂ ಇಷ್ಟೇ ದಿವ್ಸಕ್ಕೆ ಮುಗಿಸ್ಬೇಕಂತ ಇಲ್ಲ. ಸೊ ನಿಮಗೆ ಎಷ್ಟು ಬೇಗ ಎಷ್ಟು ಇನ್ಕಮ್ ಬೇಕು ಪ್ಲಾನ್ ಡಿಸೈನ್ ಮಾಡ್ಕೊಳ್ಳಿ. ಬ್ಯಾಕ್ ಎಂಡ್ ಅಲ್ಲಿ ನೀವು ಹೆಂಗೆ ಒಂದ್ ಹೆಜ್ಜೆ ನೀವಾಗಿಯೂ ಬಂದ್ರೆ ಮಾತ್ರ ಹೆಲ್ಪ್ ಮಾಡ್ತಾರೆ. ಈ ಕಂಪನಿ ಸಿಸ್ಟಮ್ ಪಾಲಿಸಿ ಹೇಗೆ ಅಂದ್ರೆ, ಬೇರೆ ಮಾರ್ಕೆಟಿಂಗ್ ಸಿಸ್ಟಮ್ ಅಲ್ಲಿ ನಾವು ಫೋನ್ ಮಾಡಿ ಫೋರ್ಸ್ ಮಾಡಿ ರಿಕ್ವೆಸ್ಟ್ ಮಾಡಿ ಹೋಗ್ಬೇಕು, ಬೆಗ್ ಮಾಡ್ಬೇಕು. ಇಲ್ಲಿ ಬೆಗ್ ಮಾಡೋ ಸಿಸ್ಟಮ್ ಇಲ್ಲ ಇಲ್ಲಿ ಅವ್ರು ಯಾರಿಗೂ, ಈ ಕಂಪನಿ ಸಿಸ್ಟಮ್ ಇರೋದು ಹೆಂಗೆ, ಇಲ್ಲಿ ಯಾರಿಗೂ ಬೆಗ್ ಮಾಡಲ್ಲ. ನೀವ್ ಯಾವಾಗ ಬರ್ತೀರಾ ಮುಂದೆ, ನೀವೊಂದ್ ಹೆಜ್ಜೆ, 1 ಸ್ಟೆಪ್ 2 ಸ್ಟೆಪ್ ನೀವು ಬಂದ್ರೆ ಮಾತ್ರ ನಾವು ಕೈ ಹಿಡಿದು ನಡೆಸ್ತೀವಿ. ಬಿಟ್ರೆ ನಾವ್ ಯಾರಿಗೂ ಫೋರ್ಸ್ ಮಾಡಲ್ಲ, ಯಾರಿಗೂ ರಿಕ್ವೆಸ್ಟೇ ಇಟ್ಕೊಂಡಿಲ್ಲ. ಸಿಸ್ಟಮ್ ಇರೋದು ಹೆಂಗೆ, ಸಿಸ್ಟಮ್ನ ಅರ್ಥ ಮಾಡ್ಕೊಳ್ಳಿ. ಯಾಕಂದ್ರೆ ಕೊಡ್ತಿರೋದು ಅವಕಾಶ ರೀ, ಅವಕಾಶ ಕೊಟ್ಟನು ಯಾರೂ ಬೆಗ್ ಮಾಡೋದಿಲ್ಲ, ರಿಕ್ವೆಸ್ಟ್ ಮಾಡ್ಕೊಳಲ್ಲ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಬೇರೆ ಮಾರ್ಕೆಟಿಂಗ್ ಅಲ್ಲಿ ಬೆಗ್ ಮಾಡವು ಬೇಕಾದಷ್ಟು ಇದಾವೆ, ಇಲ್ಲಿ ಆತರ ಇಲ್ಲ. ಕೊಡ್ತಿರೋದು ಅಪರ್ಚುನಿಟಿ ನಿಮಗೆ, ಅದೃಷ್ಟ ಗೋಲ್ಡನ್ ಅಪರ್ಚುನಿಟಿ ಇಲ್ಲಿ ಕೊಡ್ತಾ ಇರೋದು. ಇದನ್ನು ಬಳಸ್ಕೊಳ್ರಿ ಅಂತ ಹೇಳ್ತಾ ನಾನು ನಿಮ್ಮ ಮೈಕನ್ನ ಪ್ರಿನ್ಸಿಪಾಲ್ರಿಗೆ ಹ್ಯಾಂಡ್ ಓವರ್ ಮಾಡ್ತಿದ್ದೀನಿ. ಓವರ್ ಟು ಯು ಡಾಕ್ಟ್ರೆ. ಓಕೆ, ಫ್ಯಾಂಟಾಸ್ಟಿಕ್ ಸರ್, ಥ್ಯಾಂಕ್ ಯು ವೆರಿ ಮಚ್. ಸೊ ಒಂದು ಸಂಪೂರ್ಣ ಗಣಿತ ಪಾಠ ಪರಿಪೂರ್ಣವಾಗಿ ಒಂದು ಆರ್ಡಿನರಿ ಮ್ಯಾನ್ ಎಕ್ಸ್ಟ್ರಾರ್ಡಿನರಿ ಮ್ಯಾನ್ ಆಗೋದು ಹೇಗೆ, ಒಂದು ಸಿಂಪಲ್ ಸಣ್ಣ ಬೀಗದ ಕೀಯಿಂದ ದೊಡ್ಡ ಅರಮನೆ ಬಾಗಿಲು ತೆಗೆಯೋದು ಹೇಗೆ, ಒಂದು ಸಣ್ಣ ಆದಾಯದಿಂದ ದೊಡ್ಡ ಆದಾಯ ತಗೊಳ್ಳೋದು ಹೇಗೆ, ಮತ್ತೆ ಯಾವುದೇ ರಿಸ್ಕ್ ಇಲ್ದಿರ, ರೆಸಿಷನ್ ಇಲ್ದಿರ, ಲೀಗಲ್ ಆಗಿ, ಎಥಿಕಲ್ ಆಗಿ, ಮಾರಲ್ ಆಗಿ ದುಡಿಯೋದು ಹೇಗೆ ಅಂತ ಬಹಳ ಸುಲಭವಾಗಿ ತಿಳಿಸ್ಕೊಟ್ಟಿದ್ದಾರೆ ಸರ್. ಥ್ಯಾಂಕ್ ಯು ವೆರಿ ಮಚ್. ಸೊ ಹೀಗೆ ನಮ್ಮ ಈ ಒಂದು ಜ್ಞಾನ ನಮಗೆ ಹಂಚ್ತಾನೆ ಇರಿ. ಸೊ ಡಿಯರ್ ಫ್ರೆಂಡ್ಸ್, ಸೊ ಇವತ್ತಿನ ದಿವಸ